ಸರ್ವಶಕ್ತನಾದ ತಂದೆಯಾದ ದೇವರೇ, ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಮಾಡ್ತೀವಿ. ನೀವು ಮಾತಾಡಿ ನಿಮ್ಮ ದಾಸರ ಮಕ್ಕಳು ಎಲ್ಲರ ಬಲಗಳು ಕೃಪೆ ತೋರಿಸಿ ಸಹಾಯ ಮಾಡಬೇಕಾಗಿ ಯೇಸು ನಾಮದಲ್ಲಿ ಬಿಡಿನ ತಂದೆ, ಆಮೇನ್. ಆಮೆನ್. ದೇವರಿಗೆ ಮಹಿಮೆ ಆಗಲಿ. ಪ್ರೈಸ್ ಗಾಡ್. ಒಂದು ಚರಣ ಹಾಡು ನಾವೆಲ್ಲ ಸೇರಿ ಒಂದು ಚರಣ ಹಾಡನ್ನು ಹಾಡೋಣವಾ? ಯಾವ್ದಣ್ಣ ಎಲ್ಲರೂ ಸೇರಿ ಬರೋಂಥದ್ದು? ಈರಪ್ಪ ಆಯ್ತು. ನೆಕ್ಸ್ಟ್ ಎಲ್ರಿಗೂ ಬರೋದು ನಮ್ಮ ಹೆಸನಮ್ಮ, ಅದು ಆಯ್ತು. ಆಮೇಲೆ ನೀವು ಚೇಸಿನ ಹೇಳಿ. ಓಕೆ, ನೆಕ್ಸ್ಟ್ ಉದಯ ಕಾಲ. ಓಕೆ, ಉದಯ ಕಾಲದಲ್ಲಿ ಅದನ್ನು ಹಾಡಕ್ಕೂ ನೀವು చూపిన కృపలకు నీవు చేసిన మేళ్లకు నీవు చూపిన కృపలకు వందనం యేసయ్యా, వందనం యేసయ్యా, వందనం యేసయ్యా, వందనం యేసయ్యా. ఎలా సరే, వందనం యేసయ్యా, వందనం యేసయ్యా, వందనం యేసయ్యా, వందనం యేసయ్యా. చేసిన మేళ్లకు నీవు చూపిన కృపలకు, నీవు చేసిన మేళ్లకు కైలడా. వందనం యేసయ్యా, వందనం యేసయ్యా, వందనం యేసయ్యా, వందనం యేసయ్యా, వందనం. ఎలా సరే, వందనం యేసయ్యా. ಆಮೆನ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರಿಗೆ ನಾವು ಯಾವಾಗಲೂ ಸ್ತೋತ್ರಗಳನ್ನು ವಂದನೆಗಳನ್ನು ಹೇಳುವಂತರಾಗಿರಬೇಕು. We should always keep praising God. ಅದು ಒಳ್ಳೆಯದು. That is good. ಆಮೆನ್. Amen. ಸ್ತೋತ್ರ ಮಾಡುವಾಗ ಎಲ್ಲವೂ ಬದಲಾವಣೆ ಆಗುತ್ತೆ. Through praising God we can change many things. ಏನೆಲ್ಲ ಆಗಿಲ್ವೋ ಅದೆಲ್ಲ ಆಗೋದಕ್ಕೆ ವೆಪನ್ ಯಾವುದಂದ್ರೆ ಸ್ತೋತ್ರ ಪ್ರಾರ್ಥನೆಗಳು. So praising God is the main weapon to make all impossible to make it possible. ಸ್ತೋತ್ರ ಸಿಂಹಾಸನ ಮಧ್ಯದಲ್ಲಿ ಇರುವಂತ ನಮ್ಮ ದೇವರಾಗಿದ್ದಾನೆ. So the throne of God is in the midst of praise and worship. ಓಕೆ, ಈ ದಿನ ಬೆಥೆಲ್ ಎಂಬ ವಿಚಾರವಾಗಿ ನಾವು ಧ್ಯಾನಿಸೋಣ. Let us today discuss about the word Bethel. ಈ ದಿನ ಸಂದೇಶ ಬೆಥೆಲ್. Today's message is Bethel. ಬೆಥೆಲ್ ಅಂದ್ರೆ ದೇವರ ರೊಟ್ಟಿಯ ಮನೆಯಾಗಿದೆ. Bethel means it's God's bread. ನಾವು ಎಲ್ಲರೂ ಬೆಥೆಲ್ಗೆ ಬರಬೇಕಾಗಿದೆ. We should all come to Bethel. ಆ ಬೆಥೆಲ್ ದೇವರ ರೊಟ್ಟಿ ಮನೆ. Bethel is a place where you can find the bread of God. ಬೆಥೆಲ್ ಅನ್ನೋದು ದೇವರ ದರ್ಶನವನ್ನ ಬಯಸುವಂತ ಜಾಗ. It is a place we all desire God's ಬೆಥೆಲ್ ಅನ್ನೋದು ಒಂದು ದೇವರ ಪರಲೋಕದ ಬಾಗಿಲನ್ನು ತೆರೆಯುವಂತ ಜಾಗ ಇದೆ. It is a place where the doors to heaven will be opened. ದೇವರು ನಮ್ಮ ಸಂಗ ಬೆಥೆಲ್ಗೆ ಬಂದಾಗ ದೇವರು ನಮ್ಮ ಸಂಗಡ ಇರುವಂತನಾಗಿದ್ದಾನೆ. So when we come to Bethel, God will be with us. ಆ ಬೆಥೆಲ್ ಅಲ್ಲಿ ಪರಲೋಕದ ಮನ್ನ ಸಿಗುವಂತದಾಗಿದೆ. We can find the heavenly manna in that place. ಅಲ್ಲಿ ಬೆಥೆಲ್ ಅಲ್ಲಿ ಒಂದು ವಿಶೇಷವಾದ ಯಾಜಕನಿದ್ದಾನೆ. There is a very special priest in that place. ಆ ಜಾಗದಲ್ಲಿ ಸ್ತೋತ್ರ ಬಲಿಗಳನ್ನು ಅರ್ಪಿಸಬೇಕಾಗಿದೆ. We have to offer sacrifice of praise in that place. ಆ ಜಾಗಕ್ಕೆ ಬಂದಾಗ ರೋಗಗಳು ಬಿಡುಗಡೆ ಆಗ್ತವೆ. If we come to that place, our all diseases will be Hallelujah. healed. Hallelujah. Praise the Lord. Praise the Lord. ಈ ಬೆಥೆಲ್ ಕುರಿತಾಗಿ ನಾವು ಇದನ್ನ ಧ್ಯಾನಿಸೋಣ. Let us meditate about the word Bethel. ಬೆಥೆಲ್ ಆದಿಕಾಂಡ 35ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೋಡುವಾಗ, Genesis chapter 35 verse 1 if you see. ಯಾರು ಓದಿ. ದೇವರು ಯಾಕೋಬನಿಗೆ, ನೀನು ಈ ಸ್ಥಳವನ್ನು ಬಿಟ್ಟು ಗಟ್ಟ ಹತ್ತಿ ಬೇತೇಲಿಗೆ ಹೋಗಿ ಅಲ್ಲೇ ವಾಸ ಮಾಡು. ಓಕೆ, ಇಲ್ಲಿ ದೇವರು ಹೇಳ್ತಿದ್ದಾನೆ ಯಾಕೋಬನಿಗೆ. Then God said to Jacob, go up to Bethel and settle there and build an altar there to God. ನೀನು ಈ ಸ್ಥಳವನ್ನು ಬಿಟ್ಟು ಗಟ್ಟ ಹತ್ತಿ ಬೆಥೇಲಿಗೆ ಹೋಗಿ ಅಲ್ಲಿ ವಾಸ ಮಾಡು. Go up to Bethel and settle there. ಯಾಕಂದ್ರೆ ಬೆಥೆಲಿನಲ್ಲಿರುವಂತ ವಿಶೇಷತೆ ಏನು?
So what is so special about the Bethel? ಬೆತಲಲ್ಲಿ ಯಾಕೋಬನಿಗೆ ದರ್ಶನವಾಯಿತು. So God appeared to Jacob in that place. ಬೆತಲಲ್ಲಿ ಯಾಕೋಬನಿಗೆ ದರ್ಶನ ಆಗಿ ಆಶೀರ್ವಾದ ಮಾಡಿದಂತ ಜಾಗ. So it is a place where Jacob directly met God and he has been blessed. ಕೆಲವು ವರ್ಷ ಬೆತಲಿಗೆ ಬರೋದಕ್ಕಿಂತ ಮುಂಚಿತವಾಗಿ ಏನು ಇಲ್ಲದವನಾಗಿದ್ದ. So before he was coming to Bethel, he was nothing. ಯಾಕೋಬನಿಗೆ ಯಾರು ಇಲ್ಲದಂತ ಜಾಗವಾಗಿತ್ತು. So it was a place there is nobody for Jacob. ಆತನಿಗೆ ಭಯದಿಂದ, ಅಣ್ಣನಿಗೆ ಮೋಸ ಮಾಡಿ ಭಯದಿಂದ ಬಂದ. So because he cheated his brother and he was in full of fear. ತಂದೆ ತಾಯಿಗಳು ಅವರನ್ನ ಕೈ ಬಿಟ್ರು. Even his parents left him. ಅಣ್ಣ ಕೊಲೆ ಮಾಡಕ್ ರೆಡಿಯಾಗಿದ್ದ. Even his elder brother was ready to kill him. ತಾಯಿ ನೀನು ಮನೆ ಬಿಟ್ಟು ಹೋಗು, ಇಂತ ಬೇರೆ ಕಡೆ ಹೋಗು ಅಂತ ಕಳಿಸ್ಬಿಟ್ರು. Mother advised him to go away from that place. ಈಗ ಈ ಸಮಯದಲ್ಲಿ ಯಾಕೋಬನಿಗೆ ದಿಕ್ಕಿಲ್ಲದವನಾಗಿ ಒಂಟಿಯಾಗಿದ್ದಾನೆ. So in this kind of time he was lonely. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ, Hallelujah. ಮತ್ತೆ ಕೈಯಲ್ಲಿ ಆತನ ಕೋಲು ಬಿಟ್ರೆ ಬೇರೆ ಏನೂ ಇಲ್ಲ ಆತನಿಗೆ. There is nothing for him except one stick in his ಆತನ hand. ಜೀವಿತದಲ್ಲಿ ಪ್ರತಿಯೊಂದು ಆಶೀರ್ವಾದದಲ್ಲೂ ಅವನು ಝೀರೋ ಆಗಿದ್ದ. In every aspect of his life he was zero. ಆದರೆ ಅದೇ ರೀತಿಯಾಗಿ ಆತನಿಗೆ ಯಾರು ನನ್ನವರು ಯಾರು ಇಲ್ಲ. In the meantime there is no one like for him. ಒಂಟಿಯ ಜೀವಿತವಾಗಿತ್ತು. So he was lonely. ದಿಕ್ಕು ಕಾಣದಂತ ಜಾಗವಾಗಿತ್ತು. And also he was confused where to ಎಲ್ಲಿ go. ಹೋಗಬೇಕಂತೇಳಿ ಗೊತ್ತಾಗ್ತಾ ಇಲ್ಲ. He don't know where exactly to go. ಅವನಿಗೆ ಭಯದಿಂದಲೂ ಭೀತಿಯಿಂದಲೂ ತುಂಬಿದಂತಹ ಒಂದು ವ್ಯಕ್ತಿ ಆಗಿದ್ದ. He was so full of fear and worry. ಯಾರು ಆತನ ಊಟ ಮಾಡದಂತ ಕೇಳೋರಿಲ್ಲ. Nobody to care him. ಹೇಗಿದ್ದೀಯ ಅಂತ ಕೇಳೋರಿಲ್ಲ. Nobody to ask him how are you. ಆತನ ದಿಕ್ಕಿಲ್ಲದವನಾಗಿ ಒಂಟಿಯಾಗಿದ್ದಾನೆ. He was confused and lonely. ಪ್ರೀತಿಯ ಸಹೋದರ ಸಹೋದರಿ, Dear brother and sister, ಈ ಜಾಗದಲ್ಲಿ ಕುತ್ಕೊಂಡಿರುವಂತ ಎಷ್ಟೋ ಜನ, those who are many of you sitting here, ನಿಮಗೆ ಅನೇಕ ಜನ ಬಂಧುಗಳಿದ್ದಾರೆ. though you have so many relatives, ಎಲ್ಲಾ ತರದ ಆಸ್ತಿ ಪಾಸ್ತಿ ಇದೆ, though you might have many properties, ಆದರೆ ನೀವು ಒಂಟಿಯಾಗಿದ್ದೀರಾ. but still you look lonely. ನಿಮ್ಮ ಜೊತೆ ಯಾರು ಮಾತಾಡ್ತಾ ಇಲ್ಲ. It is like nobody is talking to ನಿಮ್ಮನ್ನ you. ಪ್ರೀತಿಸುವವರು ಇಲ್ಲ. Nobody to love you. ಆ ರೀತಿಯಾದಂತ ಕೆಲವು ಜನ ಇದ್ದೀರಾ ಇಲ್ಲಿ. Many people who are like that sitting ಅದೇ here. ರೀತಿಯಾಗಿ ಯಾರು ಇಲ್ಲದವರು ಇದ್ದೀರಾ ಇಲ್ಲಿ. In the same way, there are people who have nobody with you. ಇಲ್ಲಿ ಒಬ್ಬ ಸಹೋದರ ಇದ್ದಾನೆ. So one brother is here. ನಿನ್ನ ಹೆಸರೇನಪ್ಪ? ಅಶೋಕ್. ಅವರ ನೋಡಿದಾಗ ತಂದೆ ಒಂದು ಜಾಗದಲ್ಲಿದ್ದಾರೆ, ತಾಯಿ ಒಂದು ಜಾಗದಲ್ಲಿದ್ದಾರೆ. So if you look into that brother's life, his father is somewhere and mother is somewhere. ಆತನಿಗೆ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಆಸೆ. He has he want to achieve something. ನಾನು ಚೆನ್ನಾಗಾಗಬೇಕು ಅಂತ ಆಸೆ. His desire is he want to ಆದರೆ ಆತನ ಪ್ರೋತ್ಸಾಹ ಮಾಡೋರು ಯಾರೂ ಇಲ್ಲ. but nobody to encourage him. ತಂದೆ ಎಲ್ಲೋ ಒಂದು ಜಾಗದಲ್ಲಿದ್ದಾರೆ, Father is somewhere, ತಾಯಿ ಎಲ್ಲೋ ಜಾಗದಲ್ಲಿದ್ದಾರೆ, his mother is somewhere. ಅವರು ಪಾಪ ಅವ್ರ ತಂಗಿ ಅಲ್ವಾ, ತಂಗಿ ಅವರಿಬ್ಬರು ಮಾತ್ರ ಸಪರೇಟ್ ಆಗಿದ್ದಾರೆ. So his sister they are living separately. ತನ್ನ ಆಸೆನ ಹೇಳ್ಕೊಳ್ಳಕ್ಕೆ ಯಾರೂ ಇಲ್ಲ. So nobody to share his thoughts. ತಂದೆ ತಾಯಿಗಳೇ ಸಹಾಯ ಮಾಡಿಲ್ಲ ಅಂದ್ರೆ, even if parents only not ಬೇರೆ supporting, ಇವರು ಯಾರು ಸಹಾಯ ಮಾಡಕ್ ಸಾಧ್ಯ? how can you expect others to ಯಾರು ಸಹಾಯ support? ಮಾಡಕ್ ಬರೋದಿಲ್ಲ. So nobody can support. ಒಂದು ವೇಳೆ ಸುತ್ತು ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಇದ್ರು ಅಥವಾ ಚಿಕ್ಕಪ್ಪನ ದೊಡ್ಡಪ್ಪ ಇದ್ರು ಸಹ, In case you are surrounded by elder sisters and all family members, ಒಂದು ವೇಳೆ ದೊಡ್ಡಪ್ಪ ಚಿಕ್ಕಪ್ಪ ಇದ್ರು ಸಹ, either elder or younger uncle were there, ಆದ್ರೆ ಅವರನ್ನು ಪ್ರೋತ್ಸಾಹ ಮಾಡೋರಿಲ್ಲ. but nobody to support and encourage him. ಪ್ರೀತಿಯಿಂದ ಮಾತಾಡೋರಿಲ್ಲ. Nobody to talk to him in love. ಈಗ ತನ್ನ ಜೀವಿತ ಒಂಟಿಯಾಗಿದೆ. So like that his life has become ತನ್ನ lonely. ಆಸೆನ ಹೇಳ್ಕೊಳಕ್ ಆಗ್ತಾ ಇಲ್ಲ. Nobody is there to share his ನಾನು desires. ಹಿಂಗಾಗಬೇಕು ಅಂತ ಹೇಳ್ಕೊಳಕ್ಕೂ ಯಾರು ಇಲ್ಲ. So nobody to share his dreams. ಇಂತಹ ಜನಗಳು ಈ ಲೋಕದಲ್ಲಿ ಎಷ್ಟೋ ಜನ ಇದ್ದಾರೆ. So like this there are many people in this world. ಇನ್ನು ಕೆಲವರು ದೊಡ್ಡ ದೊಡ್ಡ ಮನೆಗಳನ್ನ ಕಟ್ಟಿಕೊಂಡಿದ್ದಾರೆ. Even some people they have built very big buildings. ಆ ಮನೆಯಲ್ಲಿ ಅವರು ಒಬ್ಬರೇ ಇರ್ತಾರೆ. In that big house only one person will be living. ಯಾಕಂದ್ರೆ ಮನೆ ಇದೆ, ಆಸ್ತಿ ಇದೆ, ಸಮಾಧಾನ ಇಲ್ಲ. Because house is their property, everything is there, but there is no peace inside them. ಶೇಖರ್ ಸಹೋದರನ ಸಾಕ್ಷಿ ಕೇಳಿದ್ವಿ ನಾವೀಗ. So now we heard the testimony of our brother. ಅವರಿಗೆ ಪೊಲೀಸರು ಗೊತ್ತು, ರಾಜಕೀಯವಾಗಿ ಗೊತ್ತು, ಎಲ್ಲಾ ವ್ಯಕ್ತಿಗಳು ಅಧಿಕಾರಿಗಳು ಅವ್ರ ಕೈ ಕೆಳಗೆ ಇದ್ರು. So he knows that even police and all politicians and all under him. ಅದೇ ರೀತಿಯಾಗಿ ಅವರಿಗೆ ಇನ್ಕಮ್ ಚೆನ್ನಾಗಿತ್ತು. And also his income was very good. ಆದ್ರೆ ಅವ್ರಿಗೆ ಸಿಕ್ತಿ ಅದೆಲ್ಲ ಇತ್ತು, ಆದ್ರೆ ಒಂದು ಸಿಗಲಿಲ್ಲ. But in the midst of them there was one thing he was missing. ಅದೇನಪ್ಪ ಅಂದ್ರೆ, So what is that? ಸಮಾಧಾನ. So it is the peace of heart. ಶಾಂತಿ. It is the peace of conscience. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ, Hallelujah. ಎಷ್ಟು ಜನ ಇಲ್ಲಿದ್ರೆ ಅವ್ರ ಮಾತ್ರ ಹೇಳಿ ಹಲ್ಲೆಲೂಯಾ.
ಪ್ರೈಸ್ ದ ಲಾರ್ಡ್. Praise the Lord. ಈ ಸಮಾಧಾನ ಅನ್ನೋದು ಒಂದು ವ್ಯಕ್ತಿಯಿಂದ ಸಿಗುವಂತದ್ದಲ್ಲ. So this peace, we cannot find it in a person. ಆಮೆನ್, Amen. ಆಮೆನ್, Amen. ಹalleluya. Hallelujah. ಇಲ್ಲೊಬ್ಬ ಸಹೋದರಿ ಇದ್ದೀರಾ, So one sister is here. ಇಲ್ಲಿ ನಿಮಗೆಲ್ಲ ಗೊತ್ತಿರೋ ರಾಣಿಯಮ್ಮ ಇದ್ದಾರೆ. So you know that sister. ಅವರ ಆ ತಾಯಿಗೆ ಆ ಅಮ್ಮಗೆ ಮಗನಿದ್ದಾನೆ. So she has one son. ಎಷ್ಟೋ ದಿವಸ ಆಗಿದೆ ಮಾತಾಡಿ, So it's like so many days that she talked to him. ಕಷ್ಟಪಟ್ಟು After so much struggling, ಬೆಳೆಸಿ after taking care of ಎಲ್ಲ him, ನೋಡ್ಕೊಂಡು after taking care of ಆಸ್ತಿ him, ಎಲ್ಲ ಕೊಟ್ಟು after giving his property ಸೈನ್ ಎಲ್ಲ also, ಮಾಡಿಸ್ಕೊಂಡು, he signed the properties also. ಆದ್ರೆ ಮಗ ಮತ್ತೆ ಸೊಸೆ ಮೊಮ್ಮಕ್ಕಳು ಯಾರು ಮಾತಾಡ್ತಾ ಇಲ್ಲ. But either his son or ಯಾರು his family is not talking to her. ಹalleluya, Hallelujah. ಹalleluya. Hallelujah. ಸುತ್ತು ಎಲ್ಲರೂ ಇದ್ದಾರೆ, So she is surrounded by everyone, ಯಾರು ಮಾತಾಡ್ತಾ ಇಲ್ಲ. but nobody is talking to her. ಸ್ವಂತ ಮಗ ಮಾತಾಡ್ತಾ ಇಲ್ಲ, Her own son is not talking to her. ಸೊಸೆ ಮಾತಾಡ್ತಾ ಇಲ್ಲ, Her ಡಾಟರ್ ಇಲ್ಲ, daughter-in-law is not talking to her. ಅದು ಮಕ್ಕಳು ಮಾತಾಡ್ತಾ ಇಲ್ಲ. Her children also not talking. ಆದ್ರೆ ಆಕೆ ಒಬ್ಬಳಾಗಿದ್ದಾಳೆ. So she is lonely. ಎಷ್ಟೋ ಸತಿ ಕಣ್ಣೀರು ಬಿಡುತ್ತಿದ್ದಾಳೆ. Many times she will be in tears. ಯಾಕೆ ಬದುಕಬೇಕಂತ ಕೂಡ ಪ್ರಶ್ನೆ ಹಾಕೊಂಡಿದ್ದಾಳೆ. She might have got many questions that why should I live? ಈ ರೀತಿಯಾಗಿ ಅನೇಕ ಜನ ಈ ಪ್ರಪಂಚದಲ್ಲಿ ಎಲ್ಲ ಮೂಲೆಯಲ್ಲಿ ಸಿಗ್ತಾರೆ. So like this, if we search, many people we find in the world. ಹalleluya, Hallelujah. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು ಒಳ್ಳೆಯವರಿಗೋಸ್ಕರ ಅಲ್ಲ. So the reason why Jesus came to this world not to seek for good people. ಕೆಟ್ಟು ಹೋಗಿರೋನ್ನ ಹುಡುಕಿ ರಕ್ಷಣೆ ಮಾಡೋದಕ್ಕೋಸ್ಕರ. So it is to save those who are not like lost in this world. ಯಾರಿಗೆ ಸಮಾಧಾನ ಇಲ್ವೋ ಅವರು ಸಮಾಧಾನ ಕೊಡೋಕೆ ಬಂದಿದ್ದಾರೆ. To give peace to those who do not have it. ಹalleluya, Hallelujah. praise the Lord, praise the Lord. Praise the Lord. ಮದುವೆ ಆಗ ಕೈ ಕೊಟ್ಟು ಪ್ರಮಾಣ ಮಾಡಿದಂತ ಎಷ್ಟೋ ಗಂಡ ಹೆಂಡತಿಗಳು, So many people during the marriage, those who have promised to each other, 7 ಹೆಜ್ಜೆಗಳನ್ನು ಹಾಕಿದವರು, they have walked 7 steps together. ಕೈ ಮೇಲೆ ಕೈ ಹಾಕಿ ಪ್ರಮಾಣ ಮಾಡಿದವರು, Those who promised each other, ನನ್ನಲ್ಲಿ ಪ್ರಾಣ ಇರುವವರೆಗೂ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿದಂತವರು. those who promised that I will never leave you until my ಎಷ್ಟೋ breath. ಜನ ಇವತ್ತಿಗೂ ಗಂಡ ಹೆಂಡತಿ ಒಂದೇ ಮನೇಲಿ ಇರ್ತಾರೆ, ಒಬ್ಬರನ್ನೊಬ್ಬರು ಮಾತಾಡಿಕೊಳ್ಳದೇ ಇರುವಂತ ಎಷ್ಟೋ ಜನ ಇದ್ದಾರೆ. So many people, husband and wife, though they were living in the same house, they will not there ಪ್ರೀತಿಯ talking each ದೇವ other. ಜನರೇ, Dear godly people, ಇವತ್ತು ಬೆತೆಲ್ ಎಂಬ ಸ್ಥಳಕ್ಕೆ ನೀವು ಬಂದಿದ್ಯಾ ಆದರೆ if you come to the place of Bethel, ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರವಾಗ್ತದೆ. so all your problems will be solved. ಈ ಬೆತೆಲ್ ಅನ್ನೋದು ಒಂದು ದೇವರು ಸಿಗುವಂತ ಜಾಗವಾಗಿದೆ. So a place of Bethel is a place where you can find God. ಅದು ದೇವರನ್ನ ಆರಾಧನೆ ಮಾಡುವಂತ So ಜಾಗವಾಗಿದೆ. it is a place where you can worship God. ದೇವರನ್ನು ತಿಳಿದುಕೊಳ್ಳುವಂತ ದಾರಿಯಾಗಿದೆ. It is a place where you can know ನಮ್ಮ God. ಸಮಸ್ಯೆಗೆ ಪರಿಹಾರ ಮಾಡಿಕೊಳ್ಳುವ It is a ಜಾಗವಾಗಿದೆ. place you will find solution to your ಅಲ್ಲಿ problem. ಯಾರಿದ್ದಾರೆ ಅಂದ್ರೆ ಯೇಸು ಕ್ರಿಸ್ತನಿದ್ದಾನೆ. It is Christ Jesus who is there in ಅಲ್ಲಿ that place ಯೇಸು Bethel. ಕ್ರಿಸ್ತನ ಮಾತುಗಳಿದ್ದಾವೆ, So here there you can find the word of God. ಆ ವಾಗ್ದಾನಗಳಿದ್ದಾವೆ. You can find the promises of God. ಆತ ನಮಗೋಸ್ಕರ ಬಂದಂತ So ದೇವರಾಗಿದ್ದಾನೆ. he is a God who came for our sake. ಹalleluya, Hallelujah. ಹalleluya, Hallelujah. ದೇವರು ಹೇಳ್ತಿದ್ದಾರೆ, ಯಾಕೋಬನೇ ನೀನು ಬೆತೆಲಿಗೆ ಮತ್ತೆ ವಾಪಸ್ ಬಂದುಬಿಡು. So Father God is telling to Jacob, you come back to Bethel. ಯಾಕಂದ್ರೆ ಈ ಬೆತೆಲಿಗೆ ಬರೋದಕ್ಕಿಂತ ಮುಂಚಿತವಾಗಿ ಆತನು ಅನಾಥನಾಗಿದ್ದ. Why? Because before coming to Bethel, he was living like an orphan. ಬೆತೆಲಿಗೆ ಬಂದಾಗ ದೇವರ ದರ್ಶನವಾಯಿತು. So when came to Bethel, God visited ದೇವರ him. ಆಶೀರ್ವಾದ ಮಾಡಿದ್ರು. God blessed him. ಬೆತೆಲಿಗೆ ಬಂದ ಆದಮೇಲೆ ಅವನ ಜೀವಿತ ಎಲ್ಲ ಚೇಂಜ್ ಆಯಿತು. So after he coming to Bethel, his life changed. ಆಮೆನ್. Amen. ಈಗ 20 ವರ್ಷ ಆದಮೇಲೆ So now after 20 years, ದೇವರು ಮತ್ತೆ ಮಾತಾಡ್ತಿದ್ದಾರೆ, again God is visiting ನೀನು him. ಮತ್ತೆ ಬೆತೆಲಿಗೆ ಬಾ. Again he is telling, come back to ನೀನು Bethel. ಮತ್ತೆ ಬೆತೆಲಿಗೆ ಬಾ. You come back to Bethel. ಹalleluya, Hallelujah. ಹalleluya, Hallelujah. praise the Lord, Praise the Lord. praise the Lord. Praise the Lord. ಬೆತೆಲಲ್ಲಿ ಏನೆಲ್ಲ ಒಪ್ಪಂದ ಮಾಡ್ಕೊಂಡಿದೆಯೋ, So whatever covenant you have made with Bethel, ಆ ದೇವರ ಜೊತೆಲಿ ಏನೆಲ್ಲ ಒಡಂಬಡಿಕೆ so ಮಾಡ್ಕೊಂಡಿದೆಯೋ, whatever covenant he kept with Bethel, ಅದು ಮತ್ತೆ ನಾವು ಮೆಲುಕು ಹಾಕಬೇಕಾಗಿದೆ. we have to look back to it. ಯಾಕೋಬನಿಗೆ ಹೇಳಿದಂತ ದೇವರು, So God told Jacob, ನೀನು ಮತ್ತೆ ಏನು ಬರಬೇಕು, ಬೆತೆಲಿಗೆ ಬಾ ವಾಪಸ್. again you should come back to Bethel. 28ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನೋಡುವಾಗ, So if you look into chapter 28, ಆದಿಕಾಂಡ verse 16, 28, Genesis 28, ಯಾಕೋಬನು ನಿದ್ದೆಯಿಂದ ಎಚ್ಚೆತ್ತು, ನಿಜವಾಗಿ ಯೆಹೋವನು ಈ ಸ್ಥಳದಲ್ಲಿ ಇದ್ದಾನೆ, ಅದು ನನಗೆ ತಿಳಿಯದೆ ಹೋಯಿತು ಅಂದುಕೊಂಡು ಭಯಪಟ್ಟವನಾಗಿ, ಈ ಸ್ಥಳವು ಎಷ್ಟೋ ಭಯಂಕರವಾದದ್ದು. ಗಮನಿಸಿ, ಇಲ್ಲಿ ಯಾಕೋಬನಿಗೆ ಒಂದು ಕನಸು ಬಿದ್ದಿದೆ, ಒಂದು ದರ್ಶನವಾಗಿದೆ. so one vision came to Jacob.
ಒಂದು ಕನಸು ಬಿದ್ದಿದೆ. So he had a vision. ಆ ಕನಸಲ್ಲಿ ದೇವರು ಸಂಧಿಸಿದ್ದಾನೆ. So in that dream, God visited him. ಆಮೆನ್, Amen. ಆಮೆನ್, Amen. ಹಲ್ಲೆಲೂಯಾ. Hallelujah. 10ನೇ ವಾಕ್ಯ, 11ನೇ ವಾಕ್ಯ, 12, 13ನೇ ವಾಕ್ಯದಲ್ಲಿ ನೋಡುವಾಗ ಯಾಕೋಬನು ಕಾರಾನಿಗೆ ಹೋಗಬೇಕೆಂದು ಆ. ಬೇರ್ಷೆಬದಿಂದ ಹೊರಟನು. ಆ. ಅವನು ಹೋಗುತ್ತಿರಲು ಒಂದು ಸ್ಥಳಕ್ಕೆ ಸೇರಿದಾಗ ಆ. ಒತ್ತು ಮುಣಗಿದ್ದರಿಂದ ಆ ರಾತ್ರಿ ಅಲ್ಲೇ ಇಳುಕೊಂಡನು. ಆ. ಅವನು ಅಲ್ಲಿದ್ದ ಕಲ್ಲುಗಳಲ್ಲಿ ಒಂದು ಕಲ್ಲನ್ನು ತಲೆಗಿಂಬಾಗಿ ಇಟ್ಟುಕೊಂಡು ಆ ಸ್ಥಳದಲ್ಲಿ ಮಲಗಿಕೊಂಡನು. ಆಮೆನ್. ಈಗಿನ ಪರಿಸ್ಥಿತಿ ಹೆಂಗಿದೆ ಅಂದ ಯಾಕೋಬನಿಗೆ? So what kind of condition Jacob is in now? ಯಾಕೋಬನಿಗೆ ಈ ಕಡೆ ತಂದೆ ತಾಯಿ ಸೇರಿಸ್ತಾ ಇಲ್ಲ. So they said his parents refused him. ಸ್ವಂತ ತಾಯಿನೇ ಹೇಳಿದ್ದಾರೆ, ನಿಮ್ಮ ಅಣ್ಣ ಸಾಯಿಸ್ಬಿಡ್ತಾನಮ್ಮ, ನೀನು ಎಲ್ಲ ಹೋಗು ಅಂತ ಹೇಳಿಬಿಟ್ಲು. So his own mother tells him that your brother might kill him, so you go from ಸ್ವಂತ here. ಅಣ್ಣ ಆತನ ಸಾಯಿಸಬೇಕಂತ ಹುಡುಕ್ತಾ ಇದ್ದಾನೆ. So his own brother is searching to kill him, ಮುಂದೆ ಎಲ್ಲಿ ಹೋಗಬೇಕೋ ದಾರಿ ಕಾಣಿಸ್ತಾ ಇಲ್ಲ. and he don't have way where to go. ಆಮೆನ್, Amen. ಆಮೆನ್, Amen. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Hallelujah. ದಿಕ್ಕೇ ಕಾಣದಂತ ಸಂದರ್ಭದಲ್ಲಿ So when there is no way for us, ಒಂದು ದಿಕ್ಕು ಕಾಣಿಸ್ತದೆ, there is one way we can find. ಒಂದು ಬಾಗಿಲು ಸಿಗ್ತದೆ, There is one door that can be ಒಬ್ಬರು opened. ಸೇರಿಸ್ಕೊಳ್ತಾರೆ, There is one person who can ಒಬ್ಬರು accept. ಯೇಸು ಕ್ರಿಸ್ತನಾಗಿದ್ದಾನೆ. So that is Christ Jesus. ಹಲ್ಲೆಲೂಯಾ. Hallelujah. ಯಾಕೋಬನ ತರ ಇವತ್ತು ಎಷ್ಟೋ ಜನ ನೀವು ಕಣ್ಣೀರಲ್ಲಿ ದುಃಖದಲ್ಲಿ ಅನಾಥರಾಗಿ ಈ ರೀತಿಯಾಗಿ ಇರಬಹುದು. So many people in the same condition like Jacob who are in tears, so much fear and burden. ಗಮನಿಸಿರಿ, So listen here. ಯಾಕೋಬನಿಗೆ ದೇವರು ಸಿಕ್ಕಿದಂತ ಸ್ಥಳವಾಗಿದೆ ಇದು. So this is the place where God, Jacob saw God. ಅಲ್ಲಿ ನೋಡಿದಾಗ ಯಾಕೋಬ ಒಂದು ಕತ್ತಲಾಯಿತು. ಆ ಕತ್ತಲಾದಾಗ ಒಂದು ಜಾಗದಲ್ಲಿ ಒಂದು ಕಲ್ಲನ್ನ ತಲೆದಿಂಬಾಗಿ ಇಟ್ಕೊಂಡು ಮಲ್ಕೊಂಡಿದ್ದಾನೆ. So it was almost about to get dark. So that time he made one stone as a pillow and slept there. ಅಲ್ಲಿ ಕನಸಲ್ಲಿ ಆ ರಾತ್ರಿ ಅವನ ಕನಸನ್ನು ಕಂಡನು. So in that time while he was sleeping, he had a dream. ಆ ಕನಸಿನಲ್ಲಿ ಒಂದು ಹೇಣಿ ನೆಲದ ಮೇಲಿಂದ ನಿಂತಿತ್ತು. ಅದರ ತುದಿ ಆಕಾಶವನ್ನು ಮುಟ್ಟಿತು. ಎಲ್ಲಿ ಮುಟ್ಟಿತ್ತು? ಆಕಾಶವನ್ನು ಮುಟ್ಟಿತ್ತಂತೆ. ಅದರ ಮೇಲೆ ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇದ್ದರು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಏಣಿ ಕನಸಲ್ಲಿ ಕಂಡ. So he saw a stairway in his dream. ಅವ ಏಣಿ ಹೆಂಗಿತ್ತು? ಭೂಮಿಗೂ ಮತ್ತು ಆಕಾಶಕ್ಕೆ ಒಂದಾಗಿತ್ತು. So it was connecting from earth to heaven. ಆ ಏಣಿಯಲ್ಲಿ ದೇವದೂತರು ಇಳಿತಾ ಮೇಲೆ ಹತ್ತುತ್ತಾ ಇದ್ರು. So in that we can see angels going up and down. ಆಮೆನ್, Amen. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Hallelujah. ಎಷ್ಟೋ ಜನಕ್ಕೆ ದೇವದೂತರು ಯಾರು ಅಂತ ನಮ್ಗೆ ಗೊತ್ತಿಲ್ಲ. So many people we don't know who are angels. ನಮ್ಗೆ ದೇವರು ಮಾತ್ರ ಗೊತ್ತು, We know only God. ಅಲ್ವಾ? ದೇವರು ಬಿಟ್ರೆ ದೇವದೂತರ ಬಗ್ಗೆ ಗೊತ್ತಿಲ್ಲ. So we don't know about angels except ಆದ್ರೆ God. ದೇವದೂತರು ಯಾರಂದ್ರೆ But who are angels? ದೇವರ ಸಮ್ಮುಖದಲ್ಲಿ ದೇವರ ಸೇವೆ ಮಾಡುವಂತವರು, So they are the spirits who serve God. ದೇವರನ್ನ ಆರಾಧನೆ ಮಾಡುವಂತವರು, They are spirits who worship ದೇವರು God. ಹೇಳಿದ ಕೆಲಸವನ್ನ ಮಾಡುವಂತವರು, Those people who do the ದೇವರ work. ಸಂದೇಶವನ್ನು ಈ ಲೋಕಕ್ಕೆ ತಿಳಿಸುವಂತವರು. So they act as the messengers of God. ಅಷ್ಟು ಮಾತ್ರವಲ್ಲ, ಭೂಲೋಕದಲ್ಲಿ ತನ್ನ ವಿಶ್ವಾಸಿಗಳನ್ನ, ತನ್ನ ಭಕ್ತರನ್ನ ಎಲ್ಲ ಕೆಡಕನ ಕೈಯಿಂದ ಬಿಡಿಸೋದಕ್ಕೆ ದೇವರು ತನ್ನ ಮಕ್ಕಳಿಗೋಸ್ಕರ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. So it is not only that God appointed angels to take care of those who believe in Him. Amen. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Hallelujah. ಈ ದೇವದೂತರು ಎಲ್ಲಿ ಸಿಗ್ತಾರೆ? ಈ So- ಬೆಥೆಲ್ ಎಂಬ ಜಾಗಕ್ಕೆ ಬಂದ್ರೆ ಮಾತ್ರ ಸಿಗುವಂತದ್ದು. So where can you find these angels? We can ಆಮೆನ್. find them in the place ಈ of ಬೆಥೆಲ್ Bethel. ಎಂಬ ಸಭೆಗೆ ನಾವು ಬಂದು ಸೇರಬೇಕಾಗಿದೆ. So we have to come and meet in the place of Bethel. ಹಲ್ಲೆಲೂಯಾ. Hallelujah. ನೀವು ಎಲ್ಲಿ ರಕ್ಷಣೆ ಹೊಂದಿದ್ದು? So where we got saved? ಎಲ್ಲಿ ನೀವು ಯೇಸುವನ್ನ ಕಂಡುಕೊಂಡಿದ್ದು? Where you found out about Jesus? ಎಲ್ಲಿ? Where? ಎಲ್ಲಿ? ಈ ಸಭೆಯಲ್ಲಿ. It is in this ಆಮೆನ್. church. Amen. ಇದು ಸಭೆ ಯಾರದು? ಯೇಸು ಕ್ರಿಸ್ತನದಾಗಿದೆ. ಆಮೆನ್. Amen. ಯೇಸು ಸ್ವಾಮಿ ತನ್ನ ರಕ್ತವನ್ನ ಕೊಟ್ಟು ಕೊಂಡುಕೊಂಡ ಆಗಿದೆ. So God purchased this church through His blood. ಇದು ಪಾಸ್ಟರ್ದೋ, ಪಾಸ್ಟರ್ ಮಕ್ಕಳದೋ ಅಥವಾ ಬೇರೆ ಯಾರ್ದೋ ಅಲ್ಲ. So it is not belongs to pastor or his children or anybody. ಈ ಸಭೆ ದೇವರದಾಗಿದೆ. So this church belongs to God. ಆಮೆನ್. Amen. ಹಲ್ಲೆಲೂಯಾ. Hallelujah. ಅನೇಕ ಜನ ಸಭೆ ಬಿಟ್ಟು ಹೋದವರು ಇದ್ದಾರೆ.
So many people you have seen they have left church. ಬೇರೆ ಬೇರೆ ಸಭೆಗಳಿಗೆ ಹೋಗಿದ್ದಾರೆ. They have moved on to other ಇನ್ನು churches. ಕೆಲವರು ದೇವರನ್ನೇ ಬಿಟ್ಟು ಹೋಗಿರೋರು ಇದ್ದಾರೆ. There are some people who left God only. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ, Hallelujah. ಆದ್ರೆ ದೇವರ ಆಶೀರ್ವಾದ ಎಲ್ಲಿದೆ? But where is God's blessing? ದೇವರ ಸಮ್ಮುಖ ಎಲ್ಲಿದೆ? Where is God's presence? ದೇವರ ವಾಕ್ಯ ಹೇಳುತ್ತೆ, ನೀವು ಎಲ್ಲಿ ರಕ್ಷಿಸಲ್ಪಟ್ಟಿದ್ರೆ ನೀವು ಅಲ್ಲಿವರೆಗೂ ಅಲ್ಲೇ ಇರಬೇಕು ಅಂತ ದೇವರ ವಾಕ್ಯ ಹೇಳುತ್ತೆ ಪ್ರಕಟಣೆಯಲ್ಲಿ. So God's word says in the Revelation that where you got saved, you should remain there only. ಈ ಒಂದು ಬೆತ್ತಲೆ ಎಂಬ ಜಾಗಕ್ಕೆ ನಾವು ಬಂದಾಗ, So when we come back to this place of Bethel, ಈ ಎಲ್ಲಾ ತರದ ಆಶೀರ್ವಾದಕ್ಕೆ ಪಾತ್ರರಾಗ್ತೇವೆ. so all kind of these blessings will belong to us. ಯಾಕೋಬನಿಗೆ ಅಲ್ಲಿ ದರ್ಶನವಾಗಿದೆ ನಾವು ನೋಡ್ತೇವೆ. So we can see that God visited him in a dream. ಆಮೆನ್. Amen. ಅನೇಕ ಜನಕ್ಕೆ ಈ ಸಭೆಗೆ ಬರುವಾಗ, ಈ ಸಭೆಗೆ ಬಂದ ಮೇಲೆ ಕೆಲವರಿಗೆ ದರ್ಶನಗಳಾಗ್ತಾ ಇದ್ದಾವೆ. So many people after coming to this church, you are expressing similar kind of dreams and visions. ಅದೇ ರೀತಿಗೆ ಕೆಲವರಿಗೆ ಕನಸುಗಳು ಬೀಳ್ತಾವೆ. In the same way, many people experience dreams. ಮುಂದೆ ಆಗುವಂತ ಪ್ರಕಟಣೆ ಆಗ್ತಾ ಇದ್ದಾವೆ. And they can able to predict future events. ಹೋದ ವಾರ ನಾವು ಇಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ಅನೇಕರಿಗೆ ಆ ದರ್ಶನಗಳು ಮತ್ತೆ ಕನಸುಗಳು ಮತ್ತೆ ಚಿಗುರಿದಾವೆ. So last week when we were praying here, many people received that gift. ಆಮೆನ್. Amen. ಎಷ್ಟು ಜನ ಸ್ವೀಕಾರ ಮಾಡಿದ್ರಿ ಹೋದ ವಾರ? So how many of you received last week? ನಾನು ಹೇಳಿದ ಅರ್ಥ ಆಗ್ತದ್ಯಾ? ಆಮೆನ್. Amen. ಹಲ್ಲೆಲೂಯಾ. Hallelujah. ಒಂದು ವೇಳೆ ನೀವು ಇಲ್ಲಿದ್ದು ಸಹ ಹೊರಗಡೆ ಲೋಕದವರಾಗಿದ್ರೆ ಖಂಡಿತವಾಗ್ಲೂ ಅದು ಮಂಕಾಗಿರ್ತದೆ. So in case if you are here, you are still here, but you are belong to the worldly character, it is like not. ಈ ಮತ್ತೆ ಮೊದಲಿದ್ದ ಹಾಗೆ ಕನಸುಗಳು ಬೀಳಬೇಕು, ದರ್ಶನಗಳು ಆಗಬೇಕಾದ್ರೆ, If you want to experience the same kind of visions as earlier, ನೀವು ಮತ್ತೆ ಬೆತ್ತಲಿಗೆ ಬರಬೇಕಾಗಿದೆ. you should again come back to the place of Bethel. ಕರ್ತನು ಮತ್ತೆ ಆ ದರ್ಶನಗಳನ್ನು ಕೊಡುವಂತನಾಗಿದ್ದಾನೆ. God again will visit you and bless you with that ಆ blessing. ಕನಸುಗಳ ಮುಖಾಂತರ ಮಾತಾಡುವಂತನಾಗಿದ್ದಾನೆ. Again he will speak to you through dreams. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ, Hallelujah. ಯಾಕೋಬನನ್ನ ದೇವರು ಯಾಕೆ ಮತ್ತೆ ಬೆತ್ತಲಿಗೆ ಬಾ ಅಂತ ಹೇಳ್ತಿದ್ದಾನಂದ್ರೆ ಮತ್ತೆ ಅದನ್ನ ರೀಬಿಲ್ಟ್ ಮಾಡೋದಕ್ಕೋಸ್ಕರ. So why God called Jacob back to Bethel? Because he want to renew it. ಈ ಯಾಕೋಬನ ಜೊತೆಲಿ ಒಂದು ಒಪ್ಪಂದ ದೇವರು ಮಾಡ್ಕೊಂಡಿದ್ದಾರೆ. He had made a covenant with Jacob. ಆ ಒಪ್ಪಂದ ನೆರವೇರಿಸೋದಕ್ಕೋಸ್ಕರ. So God wants to fulfill that. ಆಮೆನ್. Amen. ಹಲ್ಲೆಲೂಯಾ. Hallelujah. ಬೆಥೆಲ್ ಎಂಬ ಜಾಗಕ್ಕೆ ಬಂದಾಗ ಅಲ್ಲಿ ದೇವದೂತರುಗಳನ್ನ ಅವರು ನೋಡ್ದ. So when he came back to Bethel, he saw angels there. ಆಮೆನ್. Amen. ಹಲ್ಲೆಲೂಯಾ. Hallelujah. ಎಷ್ಟು ಜನ ಹೇಳ್ತಾರೆ ಹಲ್ಲೆಲೂಯಾ? ಪ್ರೈಸ್ ದ ಲಾರ್ಡ್. Praise the Lord. ಪ್ರೈಸ್ ದ ಲಾರ್ಡ್. Praise the Lord. 16ನೇ ವಾಕ್ಯದಲ್ಲಿ ಹೇಳ್ತಾನೆ, ಯೆಹೋವನು ಈ ಸ್ಥಳದಲ್ಲಿ ಇದ್ದಾನೆ. So in the verse 16 he says, surely the Lord God is in this place. ಆಮೆನ್. Amen. ಎಷ್ಟು ಜನ ನಂಬ್ತೀರಾ ಈ ಜಾಗದಲ್ಲಿ ದೇವರಿದ್ದಾನೆ ಅಂತ ಹೇಳಿ? So how many of you believe that God is here in this place? ಎಷ್ಟು ಜನ ನಂಬ್ತೀರಾ ಇಲ್ಲಿ ಈ ದೇವರಿದ್ದಾರೆ ಅಂತ ಹೇಳಿ? So how many of you believe God is here? ನಮ್ಮ ಮಧ್ಯದಲ್ಲಿ ದೇವರು ಸಂಚಾರ ಮಾಡ್ತಾರೆ. ಎಷ್ಟು ಜನ ನಂಬ್ತೀರಾ? So God is in midst of us. ಆಮೆನ್. Amen. ಹಲ್ಲೆಲೂಯಾ. Hallelujah. ಪ್ರೈಸ್ ದ ಲಾರ್ಡ್. Praise the Lord. ನಾವು ಎಲ್ಲಿಗೆ ಹೋಗಬೇಕು? ದೇವರಿರೋ ಜಾಗಕ್ಕೆ ಹೋಗಬೇಕು. Where should we go? We should go to a place where God is there. ಹಲ್ಲೆಲೂಯಾ. Hallelujah. ನಾವು ದೇವರನ್ನು ನಂಬೋದಕ್ಕಿಂತ ಮುಂಚಿತವಾಗಿ, Before we believe in God, ನಮ್ಮ ತಂದೆ ಈ ಒಂದು ಪ್ರಾಂತ್ಯದಲ್ಲಿ ಮೆಂಬರ್ ಆಗಿದ್ರು. my father was a member in this place. ಒಂದು ಸತಿನೂ ಸೋತಿರ್ಲಿಲ್ಲ. He never been defeated in once. ಆದರೆ ಆ ಟೈಮಲ್ಲಿ ನಮಗೊಂದು ಇಟ್ಟಿಗೆ ಫ್ಯಾಕ್ಟರಿ ಇತ್ತು. But during that time I had a tiles factory. ಆದ್ರೆ ನಮ್ಮ ತಂದೆಗೆ ಒಂದು ಒಳ್ಳೆ ಗುಣ ಇತ್ತು. So my father had a very good nature. ಅನೇಕರಿಗೆ ಬಡವರಿಗೆ ಸಹಾಯ ಮಾಡೋದು. So he used to help many poor people. ಯುಗಾದಿ ಹಬ್ಬ ಬಂದ್ರೆ ಊರಿಗೆ ಬಟ್ಟೆ ಫ್ರೀ ಆಗಿ ಕೊಡೋದು. So whenever the festival of Yugadi comes, he used ಮತ್ತೆ to ತಿಂಗಳಿಗೆ ಊಟ ಹಾಕ್ಸುವಂತದ್ದು. and he used to give food also. ಮತ್ತೆ ಮನೆ ಕಟ್ಸ್ಕೊಡುವಂತದ್ದು. And he used to help in building houses for many. ದೇವಸ್ಥಾನ ಕಟ್ಟುವಂತದ್ದು. He used to build temples for also. ಈ ರೀತಿಯಾಗಿ ಅನೇಕ ಕಾರ್ಯಗಳು ಮಾಡಿದ್ರು. So like this many works he used to do. ನೀವು ಬರೋ ದಾರಿಯಲ್ಲಿ ಆಂಜನೇಯ ದೇವಸ್ಥಾನ ಇದೆ. You can see a temple there. ಅಲ್ಲಿ ಚೌಟ್ರಿ ಒಂದು ಕಟ್ಟಿದ್ದಾರೆ. There is one chowtri. ಆ ಚೌಟ್ರಿಗೆ ನಮ್ಮ ತಂದೆ ಫ್ರೀ ಆಗಿ ಈ ಜಾಗದಲ್ಲಿ ಒಂದು ಸೈಟ್ ಅನ್ನು ಕೊಟ್ಟರು. For the same chowtri, my father has given a free site here. ನಮ್ಮ ತಂದೆನೇ ಹೆಚ್ಚಿನ ಹಣವನ್ನು ಕೊಟ್ಟಿದ್ದಂತವರು. So it is my father who given more money to ಈಗ ಆ ಸೈಟ್ ಬಂದು 1 ಕೋಟಿ. So now that site cost is 1 crore. ಆ ಒಂದು ಸೈಟ್ ಅನ್ನ ಆಕ್ಷನ್ ಮಾಡಿ ₹1 ಎತ್ಕೊಳ್ತಾರೆ, ಆ ಒಂದು ಚೌಟ್ರಿ ಕಟ್ಕೊಳ್ಳೆ ಕೊಟ್ಟರು. So after actioning that site, entire money has been given to that chowtri. ಇನ್ನು ಕೆಲ ಗಂಗಮ್ಮ ದೇವಸ್ಥಾನ ಅಂತ ಇದೆ, ಅಲ್ಲಿಗೆ ಒಂದು ಗೇಟ್ಗಳು ಕೂಡ ನಮ್ಮ ತಂದೆ ಮಾಡಿಸಿದ್ದಾರೆ. Even there is one more temple for that entrance gate also, it's my father ಇಷ್ಟೆಲ್ಲ contributed. ಮಾಡ್ತಾ ಇದ್ರು. So after he was doing so many things, ರಾತ್ರಿ ಕುಡಿದು ಬಿಡ್ತಾ
ಇದ್ರು. So he used to drink in the night. ಆದ್ರೆ ಮನೆಯಲ್ಲಿ ಸಮಾಧಾನ ಇಲ್ಲ. So there is no peace at home. ಹಣ ಇದೆ, Money is there, ಅಧಿಕಾರ ಇದೆ, authority is there, ಹೆಸರಿದೆ, good name is there, ಆದ್ರೆ ಸಮಾಧಾನ ಇಲ್ಲ. but there is no peace inside. ಎಲ್ಲ ದೇವರುಗಳನ್ನು ಹುಡುಕಿದ್ ನೋಡಿದ್ವಿ. He was seeking many gods. ದೇವರುಗಳನ್ನು ಮಾಡಿಸ್ತೀವಿ. So he prayed them. They also designed many gods. ದೇವಸ್ಥಾನ ಮಾಡಿಸ್ತೀವಿ. They also built temples also. ಏನು ಮಾಡಿದ್ರು ನಮ್ಮಲ್ಲಿ ಒಳಗಡೆ ಸಮಾಧಾನ ಇಲ್ಲ. But in the midst of all these things, there is no peace inside. Hallelujah. 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 Praise the Lord. Praise the Lord. Praise the Lord. Praise the Lord. Amen. Amen. ಆದ್ರೆ ನಮ್ಮ ತಂದೆ ತೀರಿದ ನಂತರ, So after my father expired, ಆಕ್ಸಿಡೆಂಟ್ ಅಲ್ಲಿ ತೀರಿ ಹೋಗ್ಬಿಟ್ರು. he met an accident. ಆಕ್ಸಿಡೆಂಟ್ ತೀರಿದ ನಂತರ So after that, ನಾವು ಅನಾಥರಾಗೆ ಕಾಣಿಸ್ಕೊಂಡ್ವಿ. so we also looked like an orphans. ಇಡೀ ಆಸ್ತಿ ಪಾಸ್ತಿಗೆ ಅನೇಕ ಸಮಸ್ಯೆಗಳು ಬಂತು. So much problems came because of our ಆಸ್ತಿ properties. ಪಾಸ್ತಿಯಿಂದ ನಮಗೆ ನೆಮ್ಮದಿ ಇನ್ನೂ ನೆಮ್ಮದಿ ಇಲ್ದ್ರ ಆಗ್ಬಿಡ್ತು. Even our peace also get disturbed because of ಹಿಂಸೆನೂ this. ಜಾಸ್ತಿ ಆಯ್ತು. There is so much torture. ಕೇಸ್ಗಳ ಮೇಲೆ ಕೇಸ್ಗಳಾಯ್ತು. So cases upon cases. ನಾವಿನ್ನ ಚಿಕ್ಕ ಮಕ್ಕಳು 7ನೇ ಕ್ಲಾಸ್ ಓದ್ತಿರುವಂತ ಸಮಯ. We are very small children, almost 7th standard. ನಮಗೆ ಲೋಕನೇ ಗೊತ್ತಿಲ್ಲ. We don't know about the world. ಹಣ ಸಂಪಾದನೆ ಇಲ್ಲ ಈಗ. So there is no income for us. ಊಟಕ್ಕಿಲ್ಲದ ರೀತಿಯ ಪರಿಸ್ಥಿತಿಯಲ್ಲಿ ಇತ್ತು. Even we are struggling for food also. ಆದ್ರೆ ಒಂದು ದಿವಸ ಕರ್ತನು ನಮ್ಮನ್ನು ಸಂಧಿಸಿದ. But one day God met us ನಮ್ಮ ಅಕ್ಕ ಮುಖಾಂತರ. through our sister. ಆಮೆನ್. Amen. ನಮ್ಮ ಅಕ್ಕಗೆ ಆಸ್ತಮಾ ಕಾಯಿಲೆ. So our sister, our elder sister was suffering from asthma. ಎಲ್ಲೆಲ್ಲೋ ಹಾಸ್ಪಿಟಲ್ ತೋರಿಸಿದ್ರು. So she was going for many hospitals. ಆದ್ರೆ ಎಲ್ಲಿ ಮೇಲೆ ಆಗಿಲ್ಲ. But there is no cure for her. ಒಂದು ರಾತ್ರಿ ಜಾಸ್ತಿ ಆಗ್ಬಿಡ್ತು. But one night it became severe. ಆ ಸಂದರ್ಭದ ಪಕ್ಕದಲ್ಲಿ ಒಬ್ಬ ಪಾಸ್ಟರ್ ಇದ್ರು. So during that time there is one pastor beside. ಕೆಲವರು ಹೇಳಿದ್ರು ಚರ್ಚಿಗೆ ಹೋಗಿದ್ರೆ ಈ ಕಾಯಿಲೆ ಬಿಡುಗಡೆ ಆಗುತ್ತೆ ಅಂತ. So some people suggested that if you go to church she will be healed. ಮಧ್ಯರಾತ್ರಿಯಲ್ಲಿ ಯಾವುದೇ ಡಾಕ್ಟರ್ ಸಿಗಲ್ಲ ಅಂತ ಹೇಳಿ ಆ ಪಾಸ್ಟರ್ ಹತ್ರ ಹೋಗಿ ಪ್ರೇಯರ್ ಮಾಡಿಸ್ಕೊಂಡ್ರು. So in that midnight, because unable to find doctor, she went to pastor and got prayed. ಆ ಸಮಯದಲ್ಲಿ ನಮ್ಮ ಅಕ್ಕ ಪ್ರೇಯರ್ ಮಾಡಿಸ್ಕೊಂಡಾಗ ಅವತ್ತು ಹೋಗಿದ್ದ ಆಸ್ತಮಾ ಕಾಯಿಲೆ ಇವತ್ತಿಗೂ ಬಂದಿಲ್ಲ. ದೇವರಿಗೆ ಮಹಿಮೆ ಆಗಲಿ. So that day when she got prayed, that asthma left. Even till date it has not come back. ಯಾವಾಗ ಯೇಸು ಸ್ವಾಮಿನ ನಮ್ಮ ಅಕ್ಕ ನಂಬ್ಕೊಂಡ್ರು ಅವಾಗ ನಾವು ಅವ್ರ ಮನೆಗೆ ಹೋಗಿದ್ವಿ. So when she saved from by knowing God, after that we went to her house. ಅಲ್ಲಿ ನೋಡಿದ್ರೆ ನಮ್ಮ ಯಾವುದೇ ವಿಗ್ರಹದ ಫೋಟೋಗಳು ಯಾವುದು ಇರಲಿಲ್ಲ. So when we went to my sister's house, there is no like photographs ಯೇಸು of ಸ್ವಾಮಿ idols. ಫೋಟೋ ಮಾತ್ರ ಕೋಲ್ ಹಿಡ್ಕೊಂಡು ಒಂದು ಕುರಿ ಇಟ್ಕೊಂಡಿದ್ದವ್ರೆ. So there is only one picture where Jesus is holding her. ನನಗೆ ಆ ಮನೆಗೆ ಹೋದ ತಕ್ಷಣ ಒಂದು ಶಾಕ್ ಆಯ್ತು. So I was very much shocked by seeing that. ಈಗ ಯಾವ್ದೋ ಇಂಗ್ಲಿಷ್ ದೇವರು ಬಂದ್ಬಿಟ್ಟವನೇ. So I was telling why she has kept some English god. ನಮ್ಮ ದೇವರುಗಳೆಲ್ಲ ಎಲ್ಲಿ ಹೋದವು? So where is our gods? ನಮ್ಮ ಅಕ್ಕನ ಕೇಳಿದೆ. So I asked my sister. ನಮ್ಮ ಅವ್ವ ಕೇಳಿದೆ. I asked my grandma. ನಮ್ಮ ಅಕ್ಕ ನಮ್ಮ ಅವ್ವ ಹೇಳಿದೆ ಯೇಸು ಸ್ವಾಮಿ ನಿಜವಾದ ದೇವರು ಅಂದ್ರು. So they told me Jesus is true God. ನನಗೆ ಬ್ರಿಟಿಷ್ ಅಂದ್ರೆ ನನಗೆ ಆಗ್ತಾ ಇರಲಿಲ್ಲ. So I used to hate Britishers. ನಮ್ಮ ದೇಶವನ್ನ ಕೊಳ್ಳೆ ಹೊಡೆದವರು ಇವರು. Because they cheated and taken everything from our ಯೇಸು country. ಸ್ವಾಮಿ ಕೂಡ ಬ್ರಿಟಿಷರ್ ದೇವರೇ ಅಂತ ಹೇಳಿ ನನಗೆ ಇಷ್ಟ ಇಲ್ಲ. So even Jesus also say similar. ನಾನು ನಮ್ಮ ಅಕ್ಕಗೆ ಹೇಳಿದೆ. So I told my sister. ಈ ಬ್ರಿಟಿಷರು ನಿನ್ ತಲೆ ಕೂಡ ಕೇಳಿಸ್ಬಿಟ್ಟವ್ರೆ. So they manipulated your mind also. ಮತ್ತೆ ಈ ದೇವರ ಮುಖಾಂತರ ಈ ದೇಶವನ್ನ ಕೊಳ್ಳೆ ಹೊಡೆಕ್ ಪ್ಲಾನ್ ಮಾಡ್ತಾವ್ರೆ. Again they were planning to do something similar using this God. ನಮ್ಮ ಅಕ್ಕನ ಬೈದು ಬಿಟ್ಟು ನಮ್ಮ ಮನೆಗೆ ಬರಬೇಡ ನೀನು. So I scolded my sister and told not to come to our ನಮ್ಮ ಮನೆಗೆ ಬರಬೇಕಾದ್ರೆ ಬೊಟ್ಟು ಇಟ್ಕೋಬೇಕು. So if you come you have to ಬಿಂದು. So she has to put that bindu. ನಿಮ್ಮ ಹೆಂಗಸರು ಬಿಂದು. Hallelujah. Hallelujah. Praise the Lord. Praise the Lord. Hallelujah. Hallelujah. ಇವರ ಹೆಂಗಸರ ಹೆಸರು ಬಿಂದು. ಹೆಸರು ಕರಿಯಲ್ಲಪ್ಪ. ಕರೀತಿ. ವೆರಿ ಗುಡ್. ವೆರಿ ಗುಡ್. ಹೇಳು ಏನಿದು? ಬಿಂದು. ಬಿಂದು. ಇದೆಯಮ್ಮ ಬಿಂದು? ಬಂದಿಲ್ಲ. ವೆರಿ ಗುಡ್. ಆಮೆನ್. ಹಾಗಾದ್ರೆ ಬಂದಿಲ್ಲ ಅಂತ ಧೈರ್ಯವಾಗಿ ಹೇಳ್ಬೋದು, ತೊಂದರೆ ಇಲ್ಲ. Hallelujah. Hallelujah. Praise the Lord. Praise the Lord. Praise the Lord. Praise the Lord. 2 ವರ್ಷ ನಮ್ಮ ಮನೆಗೆ ಸೇರಿಸಲಿಲ್ಲ ನಮ್ಮ ಅಕ್ಕನ. So after that 2 years I didn't allow my sister to be ನಮ್ಮ ಅಕ್ಕ inside. ಪ್ರಾರ್ಥನೆಯಿಂದ. So because of my sister's prayer. ನಮ್ಮ ಅಕ್ಕ ಪ್ರಾರ್ಥನೆಯಿಂದ. Because of my sister's ಆ prayer. ಕಣ್ಣೀರಿಂದ. Because of her tears. ನನ್ನ ತಾಯಿ ನನ್ನ ತಮ್ಮಂದಿರು ನರಕಕ್ಕೆ ಹೋಗಬಾರದಂತೆ ಪ್ರಾರ್ಥನೆಯಿಂದ. Because of prayer that my brothers and mother should not go to hell. ದೇವರು ನಮ್ಮನ್ನು ಹುಡುಕಿ ಬಂದ್ರು. Because of her prayers God searched and came to us. Hallelujah. 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 Praise the Lord. Praise the Lord. Praise the Lord. Praise the Lord. ನಿಧಾನವಾಗಿ ದೇವರು ಯಾರಂತ ಹುಡುಕೋದು ಪ್ರಾರಂಭ ಮಾಡಿದ್ವಿ. Slowly we kept searching who is God.
ಆ ಟೈಮಲ್ಲಿ ನಾನು ಯಾರ್ಯಾರನ್ನು ಸಿಕ್ಕದವ್ರನ್ನೆಲ್ಲ ಕೇಳಿದೆ, ಯಾರು ದೇವರು ಅಂತ ಹುಡುಕ್ತಾ ಇದ್ದೆ. So during that period I was searching for God, who is the true God, and I was also asking many people. ಕನ್ನಡದಲ್ಲಿ ಕುರಾನ್ ಓದ್ದೆ ಅರ್ಥ ಆಗ್ಲಿಲ್ಲ. So I read Quran in Kannada and I didn't understood. ಧರ್ಮ ಗ್ರಂಥಗಳು ಕೆಲವು ಓದ್ದೆ, ಅದು ಅರ್ಥ ಆಗ್ಲಿಲ್ಲ. So many similar scriptures I read and I was not able to understand. ಒಂದು ಸ್ವಾಮೀಜಿನಿ ಕೇಳಿದೆ. So I asked one Swamiji. ನಮ್ಮ ಅಕ್ಕ ಬಂದು ಸ್ವರ್ಗ ನರಕ ಅಂತವ್ರಲ್ಲ. So my sister is coming and telling about heaven and hell. ಸ್ವಾಮೀಜಿ ನರಕ ಸ್ವರ್ಗ ಇದೆಯಾ ಅಂತ ಕೇಳಿದೆ. So dear Swamiji, is it true that heaven and hell is exist? ಮಾಲೂರಲ್ಲಿ ಮೀಟಿಂಗ್ ನಡೀತಾ ಇತ್ತು. So there is one meeting going on in Malur. ಆ ಸ್ವಾಮೀಜಿ ಹೇಳಿದ್ರು, So that Swamiji told me, Satish, ನಿನ್ ಜೋಬ್ ತುಂಬಾ ದುಡ್ಡಿದ್ರೆ ಅದೇ ಸ್ವರ್ಗ. if you have full of money in your pocket, that is heaven. ನಿನ್ ಜೋಬಲ್ಲಿ ಕಾಸಿಲ್ಲ ಅಂದ್ರೆ ಅದೇ ನರಕ ಕಾಣೋ. If you don't have any money in your pocket, then it is hell. ಆ ಮಾತು ನನಗೆ ಸಮಾಧಾನ ಸಿಗ್ಲಿಲ್ಲ. So I didn't not satisfied with his words. Hallelujah. 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 Praise the Lord. Praise the Lord. ನಿಧಾನವಾಗಿ ದೇವರ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕ ಬೈಬಲ್ ಇಟ್ಬಿಟ್ಟು ಹೋಗಿದ್ರು. So my sister kept one Bible at home and went. ಆ ಬೈಬಲ್ ಓದನ್ನು ಪ್ರಾರಂಭ ಮಾಡಿದೆ. So I started reading that Bible. ಆ ಬೈಬಲ್ ಓದು ಪ್ರಾರಂಭ ಮಾಡುವಾಗ So after starting reading it, ನನಗೊಂದು ಕನಸು ಬಿತ್ತು. so I had a similar dream. ಆ ಕನಸು ಏನಪ್ಪಾ ಅಂದ್ರೆ, So that what was that dream? ಯಾವ ಹಳ್ಳಿಗೆ ಹೋದ್ರು ಮಣ್ಣಿನ ರೋಡ್ ಇದೆ. So wherever I go in a villages, there is that road is of sand. ಮತ್ತೆ ಅನೇಕ ಸೀಟ್ ಮನೆಗಳು, ಹೆಂಚು ಮನೆಗಳಿದ್ದಾವೆ. There is many houses built of sheet and ನನ್ನ tiles. ಮುಂದೆಗಡೆ ಬಂಗಾರದ ಸಿಡಿಲು ನಿಂತುಕೊಂಡಿದೆ. So before me there is a thunder which is of gold. ಆ ಬಂಗಾರ ಸಿಡಿಲಿಂದ ದೊಡ್ಡ ಬೆಳಕು ಎಲ್ಲಾ ಮನೆಗಳಿಗೂ ನುಗ್ಗುತ್ತಾ ಇದೆ. So that thunder, that light is going entering many houses. Hallelujah. 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 ಆ ಸಮಯ ನನಗೇನು ಅರ್ಥ ಆಗ್ಲಿಲ್ಲ. So that time I was not able to understand the dream. ಆ ಕನಸು ನನಗೆ ಅರ್ಥ ಆಗ್ಲಿಲ್ಲ. I didn't understood that ನಾನು dream. ಯಾರಿಗೂ ಹೇಳೂ ಇಲ್ಲ. And I never shared with anybody also. Amen. ಈಗ ಅರ್ಥ ಆಗ್ತಾ ಇದೆ. Now I am understanding. ಆವತ್ತು ನಿಂತಹ ಒಂದು ಬಂಗಾರದ ಸಿಡಿಲು ಇವತ್ತು ನಮ್ಮ ಮುಂದಗಡೆ ನಿಂತ್ಕೊಳ್ತಾ ಇದೆ. So that thunder which is of gold stood that day, which is also standing here today. Hallelujah. Hallelujah. ಈ ಸಂದೇಶ ಯಾಕಂದ್ರೆ, So why this message is, ನಿನಗೆ ಮಾತ್ರ ಅಲ್ಲ, it is not only for you, ನನ್ನನ್ನು ಸೇರಿ it is also includes me. 25 ವರ್ಷ ಹಿಂದಗಡೆ, So it is 25 years back, 27 ವರ್ಷ ಹಿಂದಗಡೆ 27 years back. ಕನಸು ಕಂಡಂತ ದೇವರು, So the God who has given this dream, ಇನ್ನು ಮುಂದೆ ಏನು ಮಾಡಬೇಕು ಅಂತ ತಿಳಿಸೋದಕ್ಕೆ ಇಲ್ಲಿ ಇವತ್ತು ಮಾತಾಡ್ತಿದ್ದಾರೆ. in the same way God is planning, talking here to reveal the future ಅನೇಕ events. ಹಳ್ಳಿಗಳಿಗೆ ಹೋಗಬೇಕು. So may we have to go to many ಈ villages. ಸಭೆಯಿಂದ ಅನೇಕ ಹಳ್ಳಿಗಳಿಗೆ ಸುವಾರ್ತೆ ಹೋಗಬೇಕು. From this church, that good gospel should go to many villages. ಅದಕ್ಕೆ ಮತ್ತೆ ಬೆಥೆಲ್ಗೆ ಬರಬೇಕು. So because to that we have to come back to Bethel. ನಾವು ಏನು ದೇವರ ಜೊತೆಲಿ ಒಪ್ಪಂದ ಮಾಡ್ಕೊಂಡಿದ್ರೆ ಅದನ್ನು ನೆರವೇರಿಸಬೇಕು. So whatever covenant we have kept with God, we should fulfill it. ನಾನು ಮಾತ್ರ ಅಲ್ಲ, It's not only me. ಇಲ್ಲಿರುವಂತ ನಾವೆಲ್ಲರೂ ಸಹ, It is all who are present here. ಮನೆಯೂ ಸಹ, Every household, ಒಂದೊಂದು ಕುಟುಂಬ ಸಹ, every family. ದೇವರ ಜೊತೆಲಿ ಒಂದು ಒಪ್ಪಂದ ಮಾಡ್ಕೊಂಡಿದ್ದೀರಾ. You have made a covenant with God. ನನ್ನ ಪ್ರಾಣ ಇರುವವರೆಗೂ ಈ ಸಭೆಯಲ್ಲಿ ಇರ್ತೇನೆ. So until my death I will be in this church. ನನ್ನ ಪ್ರಾಣ ಇರುವವರೆಗೂ ನಿನ್ನ ಸೇವೆ ಮಾಡ್ತೇನೆ. Until death I will do your ministry. ನನ್ನ ಪ್ರಾಣ ಇರುವವರೆಗೂ ನಿನಗಾಗಿ ಮಹಿಮೆಗಾಗಿ So ಜೀವಿಸ್ತೇನೆ. until I will live for your glory. Hallelujah. Hallelujah. ಈ ಬೆಥೆಲ್ ಎಂಬ ಜಾಗಕ್ಕೆ ಮತ್ತೆ ಬಂದಿದ್ದೀರಾ. So you have come back to the place of Bethel. ನಾವು ಒಂದನ್ನು ಜ್ಞಾಪಕ ಮಾಡ್ಕೋಬೇಕು. You and me, we should remember one thing. ದೇವರು ಮಾಡಿದ ಉಪಕಾರನ ನೆನೆಸ್ಕೋಬೇಕು. We should always remember good things God has done for us. ದೇವರು ರಕ್ಷಿಸಿದ್ದಾನೆ. God has rescued us. Amen. Amen. ಸಾಕ್ಷಿಯಾಗಿಟ್ಟಿದ್ದಾನೆ. He has kept us as a testimony. Hallelujah. Hallelujah. ಯಾವುದೇ ಕಾರಣಕ್ಕೂ ಭಯಪಡದೆ ಮುಂದೆ ನುಗ್ಗಬೇಕಾಗಿದೆ. So in any moment we should not be afraid and we should move forward. ಅಷ್ಟು ಮಾತ್ರವಲ್ಲ, ಚಪ್ಪಾಳೆ ಹೊಡ್ಕೊಂಡು ಇಲ್ಲೇ ಇರಂಗಿಲ್ಲ. So not only that, we should not keep clapping and staying. ಯೇಸು ಕ್ರಿಸ್ತನ ಕುರಿತಾಗಿ ಅನೇಕರಿಗೆ ನಾವು ಸಾಕ್ಷಿ We should ಹೇಳಬೇಕಾಗಿದೆ. keep preaching and telling about good thing God has done for us. Hallelujah. Hallelujah. ಅದಕ್ಕೆ ಯಾಕೋಬನಿಗೆ ಹೇಳ್ತಿದ್ದಾರೆ, ಮತ್ತೆ ನೀನು ಬೆಥೆಲಿಗೆ ಬಾ ಅಂತ ಹೇಳಿ. So that's why God is telling to Jacob, you come back to Bethel. ಒಳಗಡೆ ಇರುವಂತ ಜನ, So those who are inside, ಹೊರಗಡೆ ಇರುವಂತ ಜನ, those who are sitting outside, ಏನೆಲ್ಲ ದೇವರ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದೀರೋ, so whatever covenant you have kept with God, ಅರಿಕೆ ಮಾಡ್ಕೊಂಡಿದ್ದೀರೋ, whatever confession you have made to ಈ God, ಸಮಯದಲ್ಲಿ ಜ್ಞಾಪಕ ಮಾಡಿಕೋಬೇಕು. let us remember that thing today. ಆಮೆನ್. Amen. ಒಂದು ವೇಳೆ ದರ್ಶನ ಕಾಣುವಂತ ಆ ವರ ಮಂಗಿ ಹೋಗಿದ್ರೆ ಇವತ್ತು ಮತ್ತೆ ಅದನ್ನು ಪಡ್ಕೋಬೇಕು. So in case the gift of seeing visions and dreams, it has been died. Hallelujah. You have to remember that. ದರ್ಶನಗಳು ಕನಸುಗಳು ಬರೋದು ದೇವರ ಮಹಿಮೆಗಾಗಿನೇ. So the dreams and visions are for the glory of God. ಒಂದು ವೇಳೆ ದೇವರು ನಿಮಗೆ ದರ್ಶನಗಳು ಕನಸುಗಳು ಕೊಟ್ಟಾಗ ಯಾರಿಗೊಬ್ರು ಕೆಟ್ಟದಾಗ್ತಿರ್ಬೇಕಾದ್ರೆ
In case if your God has given some vision or dream and something bad is about to happen to someone, ನೀನು ಸಂತೋಷದಿಂದ ಅವ್ರಿಗೆ ಹಂಗೆ ಆಗಲಿ ಅಂತ ಸುಮ್ಮನೆ ಇದ್ದಿದ್ದೆ ಆದ್ರೆ ಆ ವರ ನಾಶವಾಗ್ತದೆ. if you say that in a happiness that let it happen like that, then that gift will be taken away from you. ದೇವರ ಮಹಿಮೆಗೆ ದೇವರು ಹೇಳಿದ್ದನ್ನ ನಾವು ಮಾಡಬೇಕು. We should do it for the God's glory. ಕನಸಾಗ್ಲಿ ದರ್ಶನ ಆಗ್ಲಿ ಬಂದಾಗ ಅವ್ರಿಗೆ ಹೋಗಿ ಹೇಳಬೇಕು. Either dream or vision, if it comes to you, you should go and inform them. ಅದು ಎಷ್ಟು ದೊಡ್ಡ ಊರಾಗ್ಲಿ ಎಷ್ಟು ದೂರ ಆಗ್ಲಿ, Either let it be either how much far it is, it doesn't matter. ಇದನ್ನ ಇಟ್ಕೊಂಡು ನೀನು ಹೆಸರು ಮಾಡೋದು ದುಡ್ಡು ಮಾಡೋಕ್ಕಲ್ಲ ವರಗಳು ಕೊಟ್ಟಿರೋದು. So these gifts are not to make money and fame. ದೇವರ ಮಹಿಮೆಗಾಗಿನೇ, It is for the glory of God. ದೇವರ ಮಹಿಮೆಗಾಗಿನೇ. It is for the glory of God. ಹalleluya, Hallelujah. ಹalleluya, Hallelujah. ದೇವರಿಗೆ ಮಹಿಮೆ ಆಗಲಿ. Let us praise God. ಯಾಕೋಬನು ಹೇಳ್ತಾನೆ ಈ ಸ್ಥಳದಲ್ಲಿ ದೇವರು ಇದ್ದಾನೆ ಅಂತ ಹೇಳ್ತಿದ್ದಾನೆ. And Jacob says that in this place surely God is there. ಹalleluya, Hallelujah. 17ನೇ ವಾಕ್ಯ ಓದೋಣ. If you read verse 17. ಈ ಸ್ಥಳವು ಓದ್ರಿ 17. ಅದು ನನಗೆ ತಿಳಿಯದೆ ಹೋಯಿತು ಅಂದುಕೊಂಡು ಭಯಪಟ್ಟವನಾಗಿ ಈ ಸ್ಥಳವು ಎಷ್ಟೋ ಭಯಂಕರವಾದದ್ದು, ಇದು ದೇವರ ಮನೆಯ ಹೊರತು, ಇದು ದೇವರ ಮನೆಯೇ ಹೊರತು ಬೇರೆ ಅಲ್ಲ. ಆಮೆನ್. ಚಪ್ಪಳ ದೇವರ ಮಹಿಮೆಗಾಗಿ ಯಾಕೋಬನ ಸ್ಥಳವನ್ನು ನೋಡಿ ಆ ಬೆತ್ತಲನ್ನು ಹೇಳ್ತಿದ್ದಾನೆ, ಇದು ದೇವರ ಮನೆ ಅಲ್ಲದೆ ಬೇರೆ ಏನೂ ಅಲ್ಲ ಅಂತೇಳಿ. ಇದು ಪರಲೋಕದ ಬಾಗಿಲು ಎಂದು ಹೇಳಿದನು. ಯಜ್ಜನ್ ನಂಬ್ತೀರಾ ಇದು ದೇವರ ಮನೆ ಅಲ್ವಾ? ನಾವಿರೋ ಜಾಗ ದೇವರ ಮನೆ ಅಲ್ವಾ? ಯಜ್ಜನ ನಂಬ್ತೀರಾ? ಹೇಳಿ, ಇದು ದೇವರ ಮನೆಯಾಗಿದೆ. This is the house of God. ಇದು ದೇವರ ಮನೆಯಾಗಿದೆ. This is the house of God. ಆಮೆನ್. Amen. ಇದು ದೇವರ ಮನೆ ಅಂದಾಗ ನೀನು ಸ್ವತಂತ್ರವಾಗಿ ಓಡಾಡಬಹುದು. So if it is a house of God, you can walk free. ಅಷ್ಟು ಮಾತ್ರವಲ್ಲ, So not only that, ಯಾಕೋಬನು ಇನ್ನೊಂದು ಒಳ್ಳೆ ಪಾಯಿಂಟ್ ಅನ್ನು ಅಲ್ಲಿ ಹೇಳ್ತಿದ್ದಾರೆ. so one more important point ಇದು Jacob is ಪರಲೋಕದ mentioning. ಬಾಗಿಲು ಅಂತ ಹೇಳಿದನು. This is the gate of heaven. ಏನಿದು? This is the gate of heaven. ಯಾಕೋಬ ಹೇಳ್ತಿದ್ದಾನೆ ಇದು ಪರಲೋಕದ ಬಾಗಿಲು. ಈ ಮನೆಗೆ ಬಂದಾಗ ಪರಲೋಕದ ಬಾಗಿಲು ನಮಗೆ ಸಿಗ್ತದೆ. So when we come to the place of Bethel, we will find the gate of heaven. ಯೇಸು ಕ್ರಿಸ್ತನು ಹೇಳ್ತಾನೆ, ನಾನೇ ಬಾಗಿಲಾಗಿದ್ದೇನೆ. So Jesus is saying, I am the door. ಹalleluya. Hallelujah. ಇದರ ಒಳಗಡೆ ಹೋಗುವವನಿಗೆ ಜೀವ ಕಂಡುಕೊಳ್ತಾರೆ. So those who go inside will find life. ಇಲ್ಲಿ ಬರೋವರಿಗೆ ಬಾಗಿಲು ತೆರೆಯಲ್ಪಡುತ್ತದೆ, ಪರಲೋಕದ ಬಾಗಿಲು. So those who come here, the gate of heaven will be ಈ open to you. ಪರಲೋಕದ ಬಾಗಿಲು ಏನಕ್ಕೆ ಅಂದ್ರೆ ನಾವು ಒಳಗಡೆ ಹೋಗೋದಕ್ಕೂ, So this is for so that we can go inside ಮತ್ತೆ ಪರಲೋಕದ ಎಲ್ಲ ಆಶೀರ್ವಾದ ಪಡ್ಕೊಳ್ಳೋಕ್ಕೂ, and to receive all the blessings from heaven. ಆಮೆನ್. Amen. ಈ ಜಾಗ ಇದೆ. So this place is there for that purpose. ಹalleluya, Hallelujah. ಹalleluya, Hallelujah. ಈಗಾಗಲೇ ನೋಡಿದ್ವಿ ಈ ಜಾಗದಲ್ಲಿ ದೇವರಿದ್ದಾನೆ. ದೇವರಿರೋದ್ರಿಂದ ನಮಗೆ ದರ್ಶನಗಳು ಸಿಗ್ತವೆ. So we have already seen that in this place God is there. Because of God's presence we can have dreams and visions. ಈ ದೇವರು ಇರೋದ್ರಿಂದ ಇಲ್ಲಿ ದೇವದೂತರು ಓಡಾಡ್ತಾರೆ. Because of God's presence we can see angels also moving here. ಅಷ್ಟು ಮಾತ್ರವಲ್ಲ, ಈ ಜಾಗದಲ್ಲಿ ಪರಲೋಕದ ಬಾಗಿಲಿಗೆ ನಾವು ಹೋಗ್ತೇವೆ. And not only that, in this place the gate to heaven is opened. ಹalleluya, Hallelujah. ಹalleluya, Hallelujah. ಪರಲೋಕದ ಬಾಗಿಲು ಯಾರು? So who is the gate of heaven? ಜೋರಾಗಿ ಜೋರಾಗಿ, Who is that? ಇನ್ನು ಜೋರಾಗಿ, ಯೇಸು ಕ್ರಿಸ್ತನ ಪರಲೋಕದ ಬಾಗಿಲಾಗಿದ್ದಾನೆ. So it is Christ Jesus who is the gate of heaven. ಆತನ ಬಿಟ್ಟರೆ ಬೇರೆ ಯಾರ ಮುಖಾಂತರ ಪರಲೋಕ ರಾಜ್ಯಕ್ಕೆ ಹೋಗ ಸಾಧ್ಯವೇ ಇಲ್ಲ. So without him we cannot enter inside heaven. ಆಮೆನ್, Amen. ಆಮೆನ್, Amen. ಹalleluya, Hallelujah. ಹalleluya, Hallelujah. ಪ್ರೈಸ್ ಗಾಡ್, Praise the Lord. ಪ್ರೈಸ್ ದ ಲಾರ್ಡ್. Praise the Lord. 19ನೇ ವಾಕ್ಯ ಓದಿ. Verse 19. ಆ ಸ್ಥಳಕ್ಕೆ ಬೇತೇಲ್ ಎಂದು ಹೆಸರಿಟ್ಟನು. ಆ ಸ್ಥಳಕ್ಕೆ ಏನಂದಿಟ್ಟಿದ? ಬೇತೇಲ್ So ಎಂದು he ಹೆಸರು- called that place ಬೇತೇಲ್. Bethel. ಬೇತೇಲ್ ಅಂದ್ರೆ ಏನು? ದೇವರ ಮನೆ. So it means God's house. ಏನಿದು? ದೇವರ ಮನೆ. ದೇವರ ಮನೆಯಲ್ಲಿ ಏನೆಲ್ಲ ಇದೆ? So what all there in the place God's house? ಪರಲೋಕದ ಮನ್ನಾ ಇದೆ. So we have heavenly manna. ದೇವದೂತರಿದ್ದಾರೆ. We have angels of God. ದೇವರ ದರ್ಶನ ಇದೆ. We have visions and dreams of God. ಕನಸುಗಳಿದ್ದಾವೆ. We have dreams of God. ದೇವದೂತರು ಸಂಚಾರ ಮಾಡ್ತಾರೆ. You can see angels ಅದು moving. ಪರಲೋಕದ ಬಾಗಿಲಾಗಿದೆ. ಹalleluya, Hallelujah. ಸಂತೋಷವಾಗಿದ್ದೀರಿ? How many of you are happy? ಹalleluya. Hallelujah. ಇಂಥ ಜಾಗದಲ್ಲಿ ಇದ್ದುಕೊಂಡು So if you after being in this such place, ನೀನು ಸೈಲೆಂಟ್ ಆಗಿದ್ರೆ, if you are just silent, ಏನೋ ನೋವಿನಲ್ಲಿದ್ರೆ, if you are so much worrying, ಅಥವಾ ಏನೋ ನಿದ್ದೆ ಮಾಡ್ತಾ ಇದ್ರೆ, if you are sleeping, ಏನು ಪ್ರಯೋಜನ ಹೇಳ್ರಿ? so what is the use? ಆಮೆನ್, Amen. ಆಮೆನ್. Amen. ಈ ಜಾಗದಲ್ಲಿ ಸಂತೋಷ ಪಡೋ ಜಾಗ.
This is a place we have to rejoice. ನನ್ನ ಸಂಬಂಧಿಕರೆಲ್ಲ ನನ್ನ ಕೈ ಬಿಟ್ರು, So even though all relations left me, ನನ್ನ ಬಂಧು ಕೈ ಬಿಟ್ರು, all my relatives, family members ಕರ್ತನು left ನನ್ನ me. ಸಂಗಡ ಇದ್ದಾನೆ, So God is with me. ದೇವದೂತರು ನನ್ನ ಸಂಗಡ ಇದ್ದಾನೆ, Angels of God is with ನಾನು me. ಲೋಕಕ್ಕೆ ಸಂಬಂಧಪಟ್ಟವನು, I belong to heaven. ದೇವದೂತರು ನನಗೆ ಸಹಾಯಕರು. So are going to help me. Hallelujah. Hallelujah. ಎಷ್ಟೋ ಜನ ಹೇಳ್ಬೋದು ನನಗೆ ಸಹಾಯಕರೇ ಇಲ್ಲ ಅಂತೇಳಿ. So many people told we have no helpers. ಈ ಬೆಥಲೆಹೇಮ್ ಜಾಗಕ್ಕೆ ಬರುವಂತ ಪ್ರತಿಯೊಬ್ಬರಿಗೂ ದೇವದೂತರು ಸಹಾಯಕರಾಗಿರ್ತಾರೆ. So everyone who come to the place of Bethel, angels are ತಂದೆಯಾದ going to ದೇವರು help ಹೇಳ್ತಿದ್ದ you. ನಾನೇ ನಿನಗೆ ಸಹಾಯಕನಾಗಿದ್ದೀನಿ ಅಂದ್ರು. And God is telling you, I will be your helper. ನಾನು ನಿಮಗೆ ಸಹಾಯಕನ ಕಳಿಸ್ತೀನಿ ಅಂತ I am ಹೇಳಿದ್ರು. going to send you a helper. ಆತನ ಪರಿಶುದ್ಧಾತ್ಮನಾಗಿದ್ದಾನೆ. And he is the Holy Spirit. Hallelujah. Hallelujah. Praise the Lord. Praise the Lord. ಈ ಬೆಥೆಲ್ ಎಂದು ಹೆಸರಿಟ್ಟನು. So after he named the place Bethel. ಆಮೆನ್. Amen. ಆಮೆನ್. Amen. ಅಷ್ಟು ಮಾತ್ರವಲ್ಲ, Not only that, 20ನೇ ವಾಕ್ಯದಲ್ಲಿ ನೋಡುವಾಗ if you read verse 20, ಯಾಕೋಬನಲ್ಲಿ ದೇವರು ನನ್ನ ಸಂಗಡ ಇದ್ದು ನಾನು ಹೋಗುವ ಈ ಮಾರ್ಗದಲ್ಲಿ ನನ್ನನ್ನು ಕಾಪಾಡಿ ತಿನ್ನುವುದಕ್ಕೆ ಆಹಾರವನ್ನು ಉಡುವುದಕ್ಕೆ ವಸ್ತ್ರವನ್ನು ಕೊಟ್ಟು ತಿರುಗಿ ನನ್ನನ್ನು ತಂದೆಯ ಮನೆಗೆ ಸುರಕ್ಷಿತವಾಗಿ ಬರಮಾಡಿದರೆ ಯೆಹೋವನೇ ನನ್ನ ದೇವರಾಗಿರುವನು. ಆಮೆನ್. ಇಲ್ಲೊಂದು ಒಪ್ಪಂದ ಮಾಡ್ಕೊಂಡಿದೆ ನೋಡ್ರಿ. so he is making a covenant there. ದೇವರು ನನ್ನ ಸಂಗಡ ಇದ್ದು, So if God is with ನಾನು me, ಹೋಗುವ ಮಾರ್ಗದಲ್ಲಿ ನನ್ನನ್ನು ಕಾಪಾಡಿ, and if he saves me in the way of I go, ತಿನ್ನುವುದಕ್ಕೆ ಆಹಾರವನ್ನು ಉಡುವುದಕ್ಕೆ ವಸ್ತ್ರವನ್ನು ಕೊಟ್ಟು, if he provides me food and clothing. ಈ ಲೋಕದ ಎಲ್ಲ ಜನ ಕಷ್ಟಪಡೋದು ಏನಕ್ಕೋಸ್ಕರ? So all the people in this world struggle for what reason? ತುಂಬಾ ಚೆನ್ನಾಗಿ ಆಡಲ್ತಾರೆ. ಎಲ್ಲಾರು ಮಾಡೋದು ಹೊಟ್ಟೆಗಾಗಿ ಗೀಣು, ಎಲ್ಲಾರು ಮಾಡೋದು, ಬಟ್ ಇಲ್ಲಿಗೆ ಬರೋದು ಪರಲೋಕಕ್ಕೆ ಹೋಗಕ್ಕೆ. ಆಮೆನ್. ಆದ್ರೆ ಕರ್ತನ ಹೇಳ್ತಾನೆ ನಾನು ಅದನ್ನು ಕೊಡ್ತೀನಿ ಅಂತ ಹೇಳ್ತದ. So God is telling here that I am going to give that to you. ಯಾರ್ಯಾರು ಒಂಟಿಯಾಗಿ ಅಳ್ತಾ ಇದ್ದೀರೋ, So we are feeling lonely and crying. ನನ್ನ ಊರಲ್ಲಿ ನಾನು ಒಬ್ಬರೇ ಸಪರೇಟ್ ಮಾಡ್ಬಿಟ್ಟಿದ್ದೀರಿ ಅಂತ ಹೇಳಿ ಅಳ್ತಾ ಇದ್ದೀರೋ, So those who are crying that in my village they are ದೇವರು ಹೇಳ್ತೇನೆ isolated ನೋಡಿ, me. ನಾನು ನಿನ್ನ ಸಂಗಡ ಇರ್ತೇನೆ. So God is telling you that I am going to ಈ be with ಲೋಕದ you. ಜನರು ನಿನ್ನ ಜೊತೆಲಿ ಯಾರಿಲ್ಲ ಆದ್ರೂ ಪರವಾಗಿಲ್ಲ, No matter who is there or not with you in this world. ಯೇಸು ಕ್ರಿಸ್ತನೇ ನಿನ್ನ ಸಂಗಡ ಇರಬೇಕು. So Jesus should be with you. ಎಷ್ಟು ಜನಕ್ಕೆ ಇರಬೇಕಂತ ಇಷ್ಟಪಡ್ತೀರಾ? So how many of you desire that Jesus should be with you? ಹಲ್ಲೆಲೂಯಾ. Hallelujah. ಕರ್ತನ ಹೇಳ್ತೇನೆ ನೋಡ್ರಿ, ನಾನು ನಿನ್ನ ಸಂಗಡ ಇರ್ತೇನೆ. So God is saying that I am going to be with you. ಆತನ ಯಾಕೋಬನ ಅನುಭವ ಹೇಳ್ತಿದ್ದಾನೆ, So Jacob is sharing his experience. ಅದನ್ನ ಆಸೆನೂ ಹೇಳ್ತಿದ್ದಾನೆ. And also he is sharing about his desire. ನಮ್ಮ ನಿಮ್ಮ ಆಸೆ ಕೂಡ ಹಂಗೆ ಆಗಿದೆ. Our desire also same way. ಎಷ್ಟು ಜನಕ್ಕೆ ಯೇಸು ಬೇಡ ಅಂತ ಹೇಳ್ಕೊಂಡಿದ್ದೀರಾ? So how many of you say that we don't want Jesus? ನಿಮ್ ಜೊತೆಲಿ ಯಾರು ಇರಬೇಕು? So who should be with you? ಆಮೆನ್. Amen. ಹಲ್ಲೆಲೂಯಾ. Hallelujah. ಯಾರು ಇರಬೇಕು? Who should be with you? ಅಷ್ಟು ಮಾತ್ರ ಅಲ್ಲ, ಯೇಸಪ್ಪ ಇರೋದು ಮಾತ್ರ ಅಲ್ಲ, ನಮಗೆ ತಿನ್ನೋದಕ್ಕೆ ಊಟವನ್ನ ಬಟ್ಟೆಯನ್ನು ಕೊಡುವತನಾಗಿದ್ದಾನೆ. So not only Jesus who is going to be with us, he is also providing food and clothing for us. ಶೇಖರ್ ಬ್ರದರ್ ಹೇಳಿದ್ರು, So Shekhar brother told, ಆ ಟೈಮಲ್ಲಿ ತಿನ್ನೋದು ಕಷ್ಟ ಇತ್ತು ಅಂತ. so during that time it is very hard to get even bread. ಆಮೆನ್. Amen. ಆದ್ರೆ ಇವಾಗ ಹೇಳ್ತಾ ಇದ್ದಾರೆ ನಾನು ಏನ್ ತಿನ್ಬೇಕೋ ಗೊತ್ತಾಗ್ತಾ ಇಲ್ಲ ಅಂತ. So now he is saying that I am not sure what kind of food I should eat. ದೇವರು ಏನು ಮಾಡ್ದ? So what did God do? ಸಮೃದ್ಧಿಯಾಗಿ ಆಶೀರ್ವಾದ ಮಾಡ್ದ. So God blessed him abundantly. ಹಲ್ಲೆಲೂಯಾ. Hallelujah. ನಮ್ಮ ದೇವರು ಎಷ್ಟು ಒಳ್ಳೆ ದೇವರಲ್ವಾ? So our God is good. ఎంత మంచి దేవుడవయ్యా యేసయ్యా, చింతలన్నీ తీరేనయ్యా నిన్న చెరగానా, బాధలన్నీ తీరేనయ్యా నిన్న చెరగా. ఎంత మంచి దేవుడవయ్యా యేసయ్యా, చింతలన్నీ తీరేనయ్యా నిన్న చెరగానా, బాధలన్నీ తీరేనయ్యా నిన్న చెరగా. సంతోషం ఎక్కడ ఉందని, సమాధానం ఎక్కడ నాకు దొరికేదని, సంతోషం ఎక్కడ ఉందని, సమాధానం ఎక్కడ నాకు దొరికేదని, జగమంతా వెతికాను జనలందరూ అడిగా, జగమంతా వెతికాను చివరి కది నీలోనే. ఎంత మంచి దేవుడవయ్యా యేసయ్యా, చింతలన్నీ తీరేనయ్యా నిన్న చెరగానా,
మనది ఎక్కడ ఉందని, క్షేమం అనేది ఎక్కడ నాకు దొరికేదని, ప్రేమం అనేది ఎక్కడ ఉందని, క్షేమం అనేది ఎక్కడ నాకు. బంధులలో వెతికాను, స్నేహితుల్లో అడిగా, బంధులలో వెతికాను. ఆడి జరాగి చివరి కది నీలోనే కనుక్కున్నాను, చివరి కది నీలోనే. అచ్చకడే ఎంత మంచి దేవుడవయ్యా యేసయ్యా, నా బాధలన్నీ తీరేనయ్యా. ಆಮೆನ್, ಹಲ್ಲೆಲೂಯಾ. ಆ Hallelujah. ಭಕ್ತನ ಎಷ್ಟು ಚೆನ್ನಾಗಿ ಹಾಡನ್ನು ಹಾಡಿದ ನೋಡ್ರಿ. So how beautifully the disciple is saying that. హల్లెలూయా. Hallelujah. సమాధానం ఎక్కడుందని, So where is peace? ఎక్కడుందని Where is peace? జగమంతా వెదికాను, I have searched for peace all over the world. ಜನರೆಲ್ಲರನ್ನ ಕೇಳಿದೆ, I have also asked many people. ಜಗವೆಲ್ಲ ಕೇಳಿದೆ. I have searched all the world. ಕೊನೆಗೆ ಎಲ್ಲಿಗೆ ಬಂದ್ರಿ? So in the end, where did he come? ಯೇಸುವಿನ ಬಳಿಗೆ ಬಂದೆ. So I came to God. ಅಲ್ಲಿ ಸಿಕ್ತು ಸಮಾಧಾನ, So there I found that peace. ಅಲ್ಲಿ ಸಿಕ್ತು ನಂಬಿಕೆ, So there I found that ಅಲ್ಲಿ faith. ಸಿಕ್ತು ಧೈರ್ಯ. There I found that courage. ಆಮೆನ್, Amen. ಹಲ್ಲೆಲೂಯಾ. Hallelujah. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. Hallelujah. ನಂತರ ಹೇಳ್ತೇನೆ ನೋಡ್ರಿ, ಒಂದು ಒಪ್ಪಂದವನ್ನ ಮಾಡ್ಕೊಂಡು ಹೇಳ್ತೇವೆ, ಅರ್ಕೆ ಮಾಡಿದ್ದಾನ 22ನೇ ವಾಕ್ಯದಲ್ಲಿ. So after that he made a covenant in the verse 20. 22ನೇ ವಾಕ್ಯ ಓದ್ರಿ. ಮತ್ತು ನಾನು ಕಂಬವಾಗಿ ನಿಲ್ಲಿಸಿರುವ ಆ. ಈ ಕಲ್ಲು ದೇವರ ಮನೆಯಾಗುವುದು, ಆಯ್. ಇದಲ್ಲದೆ ಇದಲ್ಲದೆ ನಿನ್ನಿಂದ ನನಗೆ ಬರುವ ನಿನ್ನಿಂದ ನನಗೆ ಬರುವ ಎಲ್ಲಾ ಆಸ್ತಿ ಎಲ್ಲಾ ಆಸ್ತಿಯಲ್ಲೂ ಅದರಲ್ಲಿ ಒಂದು ಪಾಲನ್ನು ನಿನಗೆ ನಿನಗೆ ಸಮರ್ಪಿಸುವನೆಂದು ಎಂಬುದಾಗಿ ಮಾತು ಕೊಡುತ್ತೇನೆ ಎಂದು ಮಾತು ಕೊಡುತ್ತೇನೆಂದು ಆಡಿಕೆ ಮಾಡಿಕೊಂಡನು. ಆಮೆನ್. And this stone. ಈ ಬೆಥೆಲೆಮ್ ಗ್ರಾಮ ಒಂದು ಸ್ಥಳಕ್ಕೆ ಬಂದಾಗ, So after coming to the place of Bethel, ಯಾಕೋಬನು ಮಾಡಿದಂತ ಹರಕೆ. so it was a covenant confession Jacob made. ನನಗೆ ಬರುವಂತ ಎಲ್ಲ ಆಸ್ತಿ ಪಾಸ್ತಿಯಲ್ಲೂ, So everything that comes to me, ಎಲ್ಲಾ ಇನ್ಕಮ್ ಅಲ್ಲೂ, every income that comes to me, ಅದ್ರಲ್ಲಿ ಒಂದು ನಿನಗೆ ಕೊಡ್ತೀನಪ್ಪ. so 1/10 of it I will give to you. ಆಮೆನ್. Amen. ಯಾರು ಹೇಳಿದ್ದು? Who told this? ಯಾಕೋಬನ ಅರಿಕೆ ಮಾಡಿದ್ದು. So it is Jacob who confessed it. ಹಲ್ಲೆಲೂಯಾ. Hallelujah. ಅದರಲ್ಲಿ ಒಂದು 10 ಕೋಳಿ ಇದ್ರೆ ಎಷ್ಟು ಕೋಳಿ? ಒಂದು ಕೋಳಿ ಕೊಡಬೇಕು. So I will give 1/10 of everything I receive. 10 ಹಸುಗಳು ಸಿಕ್ಕಿದ್ರೆ ಕಷ್ಟ. ಸಗಣಿ ಕೂಡ ತೋರಿಸಲ್ಲ. ನಾನು ಇಲ್ಲಿವರೆಗೂ ಒಂದು ಹಸು ನೋಡಿಲ್ಲ ಕಾಣಿಕೆ ಅಂತೇಳಿ. ಆಮೆನ್. Amen. ಪ್ರೈಸ್ ದಿ ಲಾರ್ಡ್. Praise the Lord. 10 ಮೊಟ್ಟೆ ಬಂದ್ರೆ ಒಂದು ಮೊಟ್ಟೆ. ಹಲ್ಲೆಲೂಯಾ. Hallelujah. ಪ್ರೈಸ್ ದಿ ಲಾರ್ಡ್. Praise the Lord. ಪ್ರೈಸ್ ದಿ ಲಾರ್ಡ್. 10 ರೂಪಾಯಿ ಇದ್ರೆ ₹1 ಹಾಕೋದಕ್ಕೆ ಎಲ್ರಿಗೂ ಇಷ್ಟ. ₹1 ಹಾಕೋದಕ್ಕೆ ಎಲ್ರಿಗೂ ಇಷ್ಟ. ಈಸಿ ಬೇರೆ. ಯಾವ್ದು ಹಾಕೋದಕ್ಕೆ ಸ್ವಲ್ಪ ಜಾಸ್ತಿ. The confession he is making here. ನನಗೆ ಏನೆಲ್ಲ ಬರುತ್ತೋ, So whatever I see here, ನಾನು 10ರಲ್ಲಿ ಒಂದು 1/10 of it to you. ಆಮೆನ್. Amen. ಈಗ ಯಾರು ಕೊಡೋದಿದೆ? To whom we should give this? ಏಸಪ್ಪನ್ ಕೊಡ್ತೀರಾ, ಪಾಸ್ಟರ್ ಅಪ್ಪನ್ ಕೊಡ್ತೀರಾ? So whether you give it to Jesus or the pastor. ಸುಳ್ಳು ನೀವು ಕೊಡೋದೇ ಅಲ್ಲ. No, you give to pastor only. ಏಸಪ್ಪನ್ ಕೊಡ್ತೀರಾ, ಪಾಸ್ಟರ್ ಅಪ್ಪನ್ ಕೊಡ್ತಾರಾ? We give to pastor or Jesus. Amen. ಬಟ್ ನಾವು ಯಾರಿಗೆ ಕೊಡ್ತಾ ಇದೀವಿ? So word of God says to whom we are giving. ಇಲ್ಲಿ ರಾಮದಾಸ್ ಬ್ರದರ್ So ಈ ತರ ಹೇಳುತ್ತೆ, because Bible clearly tells, ಬಿತ್ತುವವನು ಕೊಯ್ತಾನೆ ಅಂತ. those who plant will harvest. ಯಾರು ಏನು ಬಿತ್ತಾರ ಅದನ್ನೇ ಕೊಯ್ತಾರೆ. Those who whatever they plant, that only they will harvest. ಈರುಳ್ಳಿ ಬಿತ್ತಿದ್ರೆ ಈರುಳ್ಳಿ ಬಿಟ್ರೆ ಈರುಳ್ಳಿ ಬರುತ್ತೆ. So if you plant onion, you will harvest the onion only. ಆಲೂಗಡ್ಡೆ ಬಿತ್ತಿದ್ರೆ If you plant potato, ಆಲೂಗಡ್ಡೆ ಬರುತ್ತಾ, ಟೊಮೆಟೊ ಬರುತ್ತಾ? so you'll receive the harvest of. ಇದ್ರಲ್ಲಿ ಮಾತ್ರ ತುಂಬಾ ಬುದ್ಧಿ ಉಳ್ಳವರು ನೀವು. ನಾನು ಹೇಳದ್ದು ಪಟಾಪಟ ಅಂದ್ರೆ, ಈರುಳ್ಳಿ ಹಾಕಿದ್ರೆ, ಆಲೂಗಡ್ಡೆ ಹಾಕಿದ್ರೆ, ಟಮಾಟ ಹಾಕಿದ್ರೆ, ಬದನೆಕಾಯಿ ಹಾಕಿದ್ರೆ, ಬೆಂಡೆಕಾಯಿ ಹಾಕಿದ್ರೆ, ಉರುಳಿ ಹಾಕಿದ್ರೆ,
ಕುಂಬಳಕಾಯಿ ಹಾಕಿದ್ರೆ, ಕಾಸು ಹಾಕಿದ್ರೆ, ಆಮೆನ್. ಭೂಮಿ ಗುಣ So the ನಾವೇನು nature of ಬಿತ್ತೀವೋ soil. ನಾವೇನು ಬಿತ್ತೀವೋ ಅದು ಕೊಡುತ್ತೆ. So whatever we sow, that only will be. ನೀನು ಕಾಂಗ್ರೆಸ್ ಗಿಡ ಬರಲಿ ಅಂದ್ರೆ ಕಾಂಗ್ರೆಸ್ ಗಿಡನೇ ಬರುತ್ತೆ. So if you plant Parthenium, that thing only. ನೀವು ಹುಲ್ಲು ಹಾಕಿದ್ರೆ ಹುಲ್ಲೇ ಬರ್ತದೆ. So whatever you plant, that will be received. ನಿನ್ನ ಜೀವಿತಕ್ಕೆ ನೀನ್ ತೀರ್ಮಾನ ಮಾಡಬೇಕು. So you have to decide about your life. ಈ ಸನ್ನಿಧಾನಕ್ಕೆ ಬಂದಿದ್ದೀರಾ, So we have come to this ಈ place. ಬೆಥಲೆಹೇಮ್ ಪ್ಲೇಸ್ಗೆ ಬಂದಿದ್ದೀರಾ. So we all came to the place of Bethel. ದೇವರ ವಾಕ್ಯದ ಪ್ರಕಾರ ಬಿತ್ತುವಾಗ So when we sow according to God's word, ಅದು ಪಾಸ್ಟರ್ಗಾಗಿ ಅಲ್ಲ, it is not for the pastor. ಆತನ ದೇವರ ಸೇವೆಗಾಗಿ, It is for the ministry. ಸಭೆ ಅಭಿವೃದ್ಧಿಗಾಗಿ, It is for the development of ಜನಗಳ ministry. ಆಶೀರ್ವಾದಕ್ಕಾಗಿ. It is for the blessing of Amen. people. Amen. ಆಮೆನ್. Amen. ಹಲ್ಲೆಲೂಯಾ. Hallelujah. ಕೊಡುವಾಗ ಹತ್ತುಕೊಂಡು ಕೊಡಬಾರದು. So when we are going, we should not give out of compulsion. ಕೊಡುವಾಗ ಸಂತೋಷವಾಗಿ ಕೊಡಬೇಕು. We should give it cheerfully. ಇದು ದೇವರ ಹಣ ಅಂತ ಕೊಡಬೇಕು. So we should believe that it is belongs to God. ಆಮೆನ್. Amen. ಅದು 10 ಲಕ್ಷ ಆಗಿರಲಿ, Either it is 10 lakhs, 50 ಕೋಟಿ ಆಗಿರಲಿ, or either it is 50 crores. ₹1 ಮನಸ್ಸನ್ನು ಹೆಂಗಿತ್ತು ಹಂಗೆ ಕೊಡಬೇಕು. So either it is 1 rupees, whatever ಒಂದು our ವೇಳೆ heart. ಮನಸ್ಸು ಚೇಂಜ್ ಆಗಿದೆ, ನೀವು ಬಿತ್ತಿದಂತ ಬೀಜ ಅದು ಕೆಟ್ಟು ಹೋಗ್ತದೆ. In case if our heart is then it will not be a receive harvest. ಬಿತ್ತುವಾಗ ನಿಮ್ಮ ಮನೆಯೆಲ್ಲ ತುಂಬಲ್ಪಡ್ತಂತ ದೇವರ ವಾಕ್ಯ ಹೇಳುತ್ತೆ. So whenever we sow, our house will be full. ಆಮೆನ್. Amen. ಪರಲೋಕದ ಬಾಗಿಲು ತೆರೆದಿರ್ತದೆ ದೇವರ ವಾಕ್ಯ ಹೇಳುತ್ತೆ. So God's word says the gate of heaven will be ಈ open. ವಿಚಾರದಲ್ಲಿ ನನ್ನನ್ನು ಪರೀಕ್ಷೆ ಮಾಡು ಅಂತೇಳಿ ಮಲಾಕಿ ಗ್ರಂಥದಲ್ಲಿ ದೇವರು ಹೇಳ್ತಾರೆ. In the book of Malachi also God says to test him. ಆಮೆನ್. Amen. ಆಮೆನ್. Amen. ಹಲ್ಲೆಲೂಯಾ. Hallelujah. ಈ ಒಂದು ವಿಚಾರದಲ್ಲಿ ಬಿಟ್ಟರೆ ಬೇರೆ ಯಾವ ವಿಚಾರದಲ್ಲಿ ಪರೀಕ್ಷೆ ಮಾಡಬಾರದು ದೇವರನ್ನ. So apart from this, in no other way we should test God. ಹಲ್ಲೆಲೂಯಾ. Hallelujah. ಇಲ್ಲಿ ಆರಿಕೆ ಮಾಡಿದ್ದೇನೆ ಯಾಕೋಬನ, ನಾನು 10ರಲ್ಲಿ ಒಂದು ಭಾಗ ನಿನಗೆ ಕೊಡ್ತೀನಿ ದೇವರೇ. So here Jacob is doing a confession that I will give 1/10 of everything to you. ಆಮೆನ್. Amen. ಹಲ್ಲೆಲೂಯಾ. Hallelujah. ಪ್ರೈಸ್ ಗಾಡ್. Praise the Lord. ಪ್ರೈಸ್ ದ ಲಾರ್ಡ್. Praise the Lord. 15ನೇ ವಾಕ್ಯ 28-15ನೇ ವಾಕ್ಯ ಓದಿ. If you read 28 chapter verse 15. ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲಾ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ. ಆಮೆನ್. So I am with you and will watch over you wherever ದೇವರ you ವಾಕ್ಯ go. ಸ್ಪಷ್ಟವಾಗಿ ಹೇಳ್ತಾ ಇದೆ, ನಾನು ನಿನ್ನ ಸಂಗಡ ಇದ್ದು. So God's word clearly saying that I will be with you ನೀನು ಹೋಗುವ ಎಲ್ಲಾ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ and will watch over you wherever you go, ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ. and I will bring you back to this land. ಹಲ್ಲೆಲೂಯಾ. Hallelujah. ದೇವರು ಇಲ್ಲಿರುವಂತ ಪ್ರತಿಯೊಬ್ಬರಿಗೂ ವಾಗ್ದಾನ ಮಾಡ್ತಿದ್ದಾನೆ. So God is promising to everyone who are ದೇವರು here. ನಿನ್ನ ಸಂಗಡ ನಮ್ಮ ಸಂಗಡ ಬರೋದಕ್ಕೆ ಸಿದ್ಧನಾಗಿದ್ದಾನೆ. So God is ready to come with you wherever we go. ನೀವು ಎಷ್ಟು ಜನ ರೆಡಿ ಆಗಿದ್ದಾರೆ ಸ್ವೀಕಾರ ಮಾಡಕ್ಕೆ? So how many of you are ready to receive? ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಪ್ರೈಸ್ ದ ಲಾರ್ಡ್. Praise the Lord. ನೀವು ರೆಡಿ ಇದ್ದೀರಾ? Are you ready? ಎಷ್ಟು ಜನಕ್ಕೆ ಬೇಕು ಯೇಸು ಸ್ವಾಮಿ ನಿಮ್ಮ ಸಂಗಡ? So how many of us want Jesus with us? ಆಮೆನ್. Amen. ಹಲ್ಲೆಲೂಯಾ. Hallelujah. ನಮಗೆ ತಾಯ್ತ ಅವಶ್ಯಕತೆ ಇಲ್ಲ. ತಾಯ್ತ ತಾಯ್ತ ಬೇಕಾಗಿಲ್ಲ. ಹೇಳಪ್ಪ. ತಾಯ್ತ. ತಾಯ್ತಾನೆ ಹೇಳು. We don't want ತಾಯ್ತ. ಕುಂಬಳಕಾಯಿ ಬೇಕಾಗಿಲ್ಲ. We don't need pumpkin. ನಿಂಬೆಕಾಯಿ ಬೇಕಾಗಿಲ್ಲ. We don't need lemon. ಹುಲ್ಲು ಬೇಕಾಗಿಲ್ಲ. We don't need grass. ಇದೆಲ್ಲವನ್ನು ಸೃಷ್ಟಿ ಮಾಡಿದ ಅವರಪ್ಪ ನಮ್ಮ ಜೊತೆಯಲ್ಲಿದ್ದಾರೆ. So we need a person who has created all these things. ಆಮೆನ್. Amen. ಇದೆಲ್ಲವನ್ನು ಸೃಷ್ಟಿ ಮಾಡಿದ ಅವರಪ್ಪ ನಮ್ಮಪ್ಪ. He is our father. ಹಲ್ಲೆಲೂಯಾ. Hallelujah. ಇವರು ಯಾರು ಗೊತ್ತಾ? ಕುಂಬಳಕಾಯಿ ಅವರಪ್ಪ. So he is a father of pumpkin. ಹಲ್ಲೆಲೂಯಾ. Hallelujah. ಪ್ರೈಸ್ ದ ಲಾರ್ಡ್. Praise the Lord. ಎಲ್ಲದಕ್ಕೂ ಇವರೇ ಅಪ್ಪ. Father. ಇವರೇ ನಿಮ್ಮಪ್ಪ ನಮ್ಮಪ್ಪ. So he is our father and your father. ಅವರೇ ಯೇಸಪ್ಪ. And he is Christ Jesus. ಹಲ್ಲೆಲೂಯಾ. Hallelujah. ಎಷ್ಟು ಜನಕ್ಕೆ ಬೇಕಪ್ಪ ಈ ಅಪ್ಪ? So how many of you need this father? ಇದು ಶಾಶ್ವತವಾಗಿರುವಂತ ಅಪ್ಪ. He is a father for eternity. ಈ ಲೋಕದ ಅಪ್ಪ ಕೈ ಬಿಟ್ರು ಪರಲೋಕ ಅಪ್ಪ ಕೈ ಬಿಡಲ್ಲ. So even though the father of this world might left you, the ಈ heavenly ಲೋಕದ father will ಅಪ್ಪ not ಈ leave. ಲೋಕದ ಅಪ್ಪ ನಮ್ಮನ್ನ ಮೇಲೆ ಕೋಪ ಮಾಡ್ಕೋಬಹುದು, ಪರಲೋಕ ಅಪ್ಪ ನಮ್ಮನ್ನು ಕೋಪ ಮಾಡ್ಕೊಳ್ಳೋದೇ ಇಲ್ಲ. So the worldly father might be angry at you, but heavenly father will never do. ಈ ಲೋಕದ ಅಪ್ಪ ಒಂದು ದಿವಸ ಕಣ್ಮರಿ ಆಗ್ತಾರೆ, ಪರಲೋಕ ಅಪ್ಪ ಭೂಮಿಯಲ್ಲೂ ಪರಲೋಕದ
ಕಾಲದಲ್ಲಿ ನಮ್ಮ ಜೊತೆಲಿ ಇರ್ತಾರೆ. This worldly father might disappear one day, but heavenly father will be with you for eternity. ಹಲ್ಲೆಲೂಯಾ. Hallelujah. ಚಪ್ಪಳ ದೇವರ ಮಹಿಮೆಗಾಗಿ ಆ ಯಪ್ಪಗಾಗಿ ಯಾಯಪ್ಪ ಏಸಪ್ಪ ನಿಮ್ಮ ನಾಮದಲ್ಲಿ ಅದ್ಭುತವು ಎಂದು ನಡೆಯುತ್ತೆ. ಏಸಪ್ಪ ನಿಮ್ಮ ನಾಮದಲ್ಲಿ ಅದ್ಭುತವು ಎಂದು ನಡೆಯುತ್ತೆ. ದೆವ್ವಗಳೋಡುತ್ತೆ, ರೋಗ ನೀಗುತ್ತೆ, ಗಳು ಹಾರಿ ಹೋಗುತ್ತೆ. ದೆವ್ವಗಳೋಡುತ್ತೆ, ರೋಗ ನೀಗುತ್ತೆ, ಗಳು ಹಾರಿ ಹೋಗುತ್ತೆ. ನಿನ್ನ ಪುನಃ ಹೋಗಲಿಲ್ಲ, ಪುನಃಸ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನಃಸ್ಥಾನ ಶಕ್ತಿ ಬದಲಾಗಲಿಲ್ಲ. ಏಸಪ್ಪ ನಿಮ್ಮ ನಾಮದಲ್ಲಿ ಚಪ್ಪಾಳೆ ಎಲ್ಲವರಿಗೆ ಕೈಗಳ ಮೇಲೆ ಕೇಳೋಣ. ಏಸಪ್ಪ ನಿಮ್ಮ ನಾಮದಲ್ಲಿ ಅದ್ಭುತವು ಎಂದು ನಡೆಯುತ್ತೆ. ದೆವ್ವಗಳೋಡುತ್ತೆ, ರೋಗ ನೀಗುತ್ತೆ, ಗಳು ಹಾರಿ ಹೋಗುತ್ತೆ. ದೆವ್ವಗಳೋಗುತ್ತೆ, ಗಳು ಆಮೆನ್. ಹಲ್ಲೆಲೂಯಾ. Hallelujah. ಏಸಪ್ಪ ಹಾಡಿ ಹೇಳುವಾಗಲೇ ಒಂಥರ ಆನಂದ. It is so Amen. much joyful when we sing. ಆಮೆನ್. ಹಲ್ಲೆಲೂಯಾ. Hallelujah. ನ್ಯಾಯಾಧಿಪತಿಗಳು 20ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ನೋಡುವಾಗ, ನ್ಯಾಯಾಧಿಪತಿಗಳು 20ನೇ ಅಧ್ಯಾಯ 27ನೇ ವಾಕ್ಯ. ಹಾ. 26ನೇ ವಾಕ್ಯದಲ್ಲಿ ನೋಡಿ, ಅದು ಯಾವ ಊರು ಅಂದ್ರೆ ಅದು ಬೆಥೇಲಲ್ಲಿ. ಆಮೆನ್. ಎಲ್ಲಾ ಜನರು ಬೇತೇಲಿಗೆ ಹಲ್ಲೆಲೂಯಾ. ಎಲ್ಲಾ ಜನರು ಬೇತಲಿಗೆ ಹೋಗಿ ಅಲ್ಲಿ ಯೆಹೋವನ ಮುಂದೆ ಅಳುತ್ತಾ ಬಿದ್ದು ಸಾಯಂಕಾಲದವರೆಗೂ ಉಪವಾಸ ಮಾಡಿದರು. ಆಮೆನ್. ಆದ್ರೆ 27ನೇ ವಾಕ್ಯದಲ್ಲಿ ನೋಡುವಾಗ ಅಲ್ಲಿ ಏನಿತ್ತು? ಆ ಕಾಲದಲ್ಲಿ ಯೆಹೋವನ ಒಡಂಬಡಿಕೆ ಮಂಜೂಷವು ಆ ಊರೊಳಗಿತ್ತು. ಆಮೆನ್. ಹಲ್ಲೆಲೂಯಾ. ಬೆಥೇಲ್ ಎಂಬ ಗ್ರಾಮದಲ್ಲಿ ಮಂಜೂಷ ಇತ್ತು. The ark of the covenant of God was there in the place of Bethel. ಈ ಮಂಜೂಷದಲ್ಲಿ ಏನೆಲ್ಲ ಇದೆ? So what is there in that ark of the covenant? ಅಲ್ಲಿ ಮನ್ನಾ ಇದೆ. So there is a heavenly manna. ಅರೋನ ಕೋಲ್ ಇದೆ. There is a rod of Aaron. ಹಲ್ಲೆಲೂಯಾ. Hallelujah. ಅರೋನ ಕೋಲು. So the rod of Aaron. Rod of Aaron. ಹಲ್ಲೆಲೂಯಾ. Hallelujah. ಪ್ರೈಸ್ ದ ಲಾರ್ಡ್. Praise the Lord. ದಶಾಜ್ಞೆಗಳಿದ್ದಾವೆ. And also 10 commandments. ಆಮೆನ್. Amen. ಆಮೆನ್. ಹಲ್ಲೆಲೂಯಾ. Hallelujah. ದೇವರಿಗೆ ಮಹಿಮೆ ಆಗಲಿ. Let us praise God. ಬೆಥೇಲಲ್ಲಿ ಏನಿದೆ? So, ಮಂಜೂಷ ಇದೆ. so the ark of the covenant was in the Bethel. ಹಲ್ಲೆಲೂಯಾ. Hallelujah. ಎರಡನೇದಾಗಿ 2ನೇ ಅರಸುಗಳು 17ನೇ 28ನೇ ವಾಕ್ಯದಲ್ಲಿ ನೋಡುವಾಗ, If you read 2 Kings, 2ನೇ ಅರಸುಗಳು 17ನೇ 28ನೇ ವಾಕ್ಯ. ಅವರು ಸಮಾರ್ಯದಿಂದ ಸೆರೆಯವನಾಗಿ ಬಂದಿದ್ದ ಒಬ್ಬ ಯಾಜಕನನ್ನು ಅಲ್ಲಿಗೆ ಕಳುಹಿಸಿದರು. ಇವನ ಬೇತೇಲಿನಲ್ಲಿ ವಾಸವಾಗಿದ್ದು ಜನರಿಗೆ ಯೆಹೋವನ ಭಕ್ತಿಯನ್ನು ಬೋಧಿಸಿದನು. ಆಮೆನ್. ಹಲ್ಲೆಲೂಯಾ. ಇಲ್ಲಿ ಬೆಥೇಲಲ್ಲಿ ಯಾರಿದ್ದಾರೆ? ಯಾಜಕನಿದ್ದಾನೆ, ಅಲ್ಲಿ ಉಪದೇಶವಿದೆ. ಹಲ್ಲೆಲೂಯಾ. so there is one priest in this Bethel. ಯಾಜಕ, Priest. ಹಲ್ಲೆಲೂಯಾ. Hallelujah. ಬೆಥೇಲಲ್ಲಿ ಯಾರಿದ್ದಾರೆ? So who is there in the Bethel? ಯಾಜಕನಿದ್ದಾನೆ. There is one priest. ಆ ಯಾಜಕನು ಉಪದೇಶ ಮಾಡ್ತಾನೆ. And he is doing the ದೇವರ preaching. ವಾಕ್ಯವನ್ನು ಬೋಧಿಸುವಂತನಾಗಿದ್ದಾನೆ. He is preaching the word of God. ಹಲ್ಲೆಲೂಯಾ. Hallelujah. ಆ ಯಾಜಕ ಯಾರಂದ್ರೆ ಯೇಸು ಕ್ರಿಸ್ತನಾಗಿದ್ದಾನೆ. So that priest is Christ Jesus. ಹಲ್ಲೆಲೂಯಾ. Hallelujah. ಯಾರು? ಮಹಾಯಾಜಕ ಯೇಸು ಕ್ರಿಸ್ತನಾಗಿದ್ದಾನೆ. So he is a high priest who is Jesus. ಆಮೆನ್. Amen. ಎಷ್ಟು ಜನ ಹೇಳ್ತೀರಾ ಇಲ್ಲಿ ನಮ್ಮ ಮಹಾಯಾಜಕನ ಯಾರಾಗಿದ್ದಾನೆ? So who is a high priest here? ಆಮೆನ್. Amen. ನಮಗೆ ವಾಕ್ಯವನ್ನು ಬೋಧಿಸುವಂತ ದೇವರಾಗಿದ್ದಾನೆ. So he is a God who preaches God. ಆತನ ಮಾತಾಡುವಂತ ದೇವರಾಗಿದ್ದಾನೆ. He is a God who speaks to us. ಆಮೆನ್. Amen. ಹಲ್ಲೆಲೂಯಾ. Hallelujah. ಲಾಸ್ಟ್ ಒಂದು ವಾಕ್ಯವನ್ನು ಹೇಳಿ ನಾನು ಮುಗಿಸ್ತಾ ಹೋಗ್ತೇನೆ. 2ನೇ ಸಾಮುವೇಲ 24-25ನೇ ವಾಕ್ಯ. ಟೈಮ್ ಅಭಾವ ಇರೋದ್ರೆ ಎಲ್ಲ ಸ್ಟಾರ್ಟ್ ಮಾಡ್ತಿದ್ದೇನೆ. 2ನೇ ಸಾಮುವೇಲ 24-25ನೇ ವಾಕ್ಯ.
ಅಲ್ಲಿ ಯೆಹೋವನಿಗೋಸ್ಕರ ಯಜ್ಞ ವೇದಿಯನ್ನು ಕಟ್ಟಿಸಿ ಆ. ಅದರ ಮೇಲೆ ಆತನಿಗೆ ಸರ್ವಾಂಗ ಹೋಮಗಳನ್ನು ಸಮಾಧಾನ ಯಜ್ಞಗಳನ್ನು ಅರ್ಪಿಸಿದನು. ಆ. ಹೀಗೆ ದೇಶದ ಮೇಲಿದ್ದ ಯೆಹೋವನ ಕೋಪವು ಶಾಂತವಾಯಿತು. ಆ. ಇಸ್ರಾಯೇಲರಲ್ಲಿದ್ದ ಸಂಹಾರಕ ವ್ಯಾಧಿಯು ನಿಂತು ಹೋಯಿತು. ಈ ಜಾಗಕ್ಕೆ ಬಂದಾಗ ಓದ್ರಿ ಮುಂದೆ 25 ಆ ವ್ಯಾಧಿಗಳು ಏನಾಯ್ತಂತೆ? Then the Lord answered prayer behalf of the land, ವ್ಯಾಧಿ ನಿಂತು and ಹೋಯಿತು. the plague on Israel was stopped. ಆಮೆನ್. Amen. ಯೆಹೋವನ ಕೋಪವು ಶಾಂತವಾಯಿತು, ಇಸ್ರೇಲ್ ಇದ್ದಂತಹ ಸಂಹಾರಕ ವ್ಯಾಧಿಯು ನಿಂತು ಹೋಯಿತು. ಲಾಸ್ಟ್ ವಾಕ್ಯ. Then the Lord answered the prayer on behalf of the land, and the plague of Israel was stopped. ಇಲ್ಲಿ ಅನೇಕರನ್ನ ನಾಶ ಮಾಡುವಂತ ಕಾಯಿಲೆಗಳಿದ್ದವು, ಅದು ನಿಂತು ಹೋಯಿತು. So they are supposed to suffer from many diseases, but it being stopped. And ಈಗ ಈ ಬೆಥೆಲೆಮ ಜಾಗಕ್ಕೆ ಬಂದಿದ್ದೀರಾ, ಎಷ್ಟು ಜನ ಕಾಯಿಲೆಲಿದ್ದೀರೋ ಕರ್ತನು ಈ ಕಾಯಿಲೆಯಿಂದ ಬಿಡಿಸುವಂತ ದೇವರಾಗಿದ್ದಾನೆ. so now we all have come to the place of Bethel. So those who are suffering from this kind of health issues, all will be ಇಲ್ಲಿ healed. ಈ ಬೆಥೆಲೆಮ ಜಾಗಕ್ಕೆ ಬಂದು ಹೋಗೋವರಿಗೆ ವಿರುದ್ಧವಾಗಿ ಯಾವ ತಂತ್ರ ಮಂತ್ರಗಳು ಇಲ್ಲ. So those who have visited the place of Bethel and going back, there should not be any witchcraft against them. ಇಲ್ಲಿ ಬಂದು ಹೋಗೋವರಿಗೆ ಎಲ್ಲ ಶತ್ರುಗಳು ನಿಮ್ಮ ಮುಂದೆ ಮೊಣಕಾಲು ಊರಲೇಬೇಕು. Every enemy that is against you shall be surrendered. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ, Hallelujah. ಯಾಕಂದ್ರೆ ನಿಮ್ಮ ವಿರೋಧಿಗಳು ಕ್ರಿಸ್ತನಿಗೂ ವಿರೋಧಿಯಾಗಿರ್ತಾನೆ. Because those who are enemy to you are enemy of God. ಆಮೆನ್. Amen. ಆದ್ರೆ ನೀವೇ ವಿರೋಧ ಮಾಡ್ಕೊಂಡ್ರೆ ಏನ್ ಮಾಡಕ್ಕಾಗಲ್ಲ. But if you become fight your enemy, then God cannot. ನಾವ್ ಯಾರನ್ನು ವಿರೋಧ ಮಾಡ್ಕೋಬಾರ್ದು. We should not get against anybody. ನಾವ್ ಎಲ್ಲರನ್ನು ಪ್ರೀತಿಸಬೇಕು. We should love everyone. ಅದನ್ನು ಮೀರಿ ಮಾಡುವಾಗ ದೇವರು ಅದನ್ನು ನೋಡ್ಕೊಳ್ತಾನೆ. If somebody is doing something beyond that, then God will take care of it. Hallelujah. Hallelujah. Praise the Lord. Praise the Lord. Praise the Lord. Praise the Lord. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಗಾಯಗಳಿಂದ ನಮಗೆಲ್ಲವೂ ಗುಣವಾಗುವಂತದ್ದಾಗಿದೆ. Because of his stripes we are all being healed. ಆತನ ಬಾಸುಂಡಿಗಳಿಂದ ನಾವು ಗುಣವಾಗಿದ್ದೇವೆ. Because of his stripes and wounds we are being all healed. ಆಮೆನ್. Amen. Hallelujah. Hallelujah. ದೇವರಿಗೆ ಮಹಿಮೆ ಆಗಲಿ. Let us praise God. ದೇವರಿಗೆ ಮಹಿಮೆ ಆಗಲಿ. Let us praise God. ಯೇಸು ಕ್ರಿಸ್ತ ನಮ್ಮೆಲ್ಲರೂ ಚೆನ್ನಾಗಾಗೋದಕ್ಕೋಸ್ಕರ, ರೋಗದಿಂದ ಬಿಡುಗಡೆಗಾಗೋದಕ್ಕೋಸ್ಕರ, Because so that we should be blessed and all we should be delivered from all our diseases and afflictions. ಆತನ ತನ್ನತಾನೇ ಒಪ್ಪಿಸಿಕೊಟ್ಟನು. He gave himself to God. ಯಜ್ಞವಾಗಿ ಸಮರ್ಪಿಸಿದನು. He gave himself as a living sacrifice. ಅದರಿಂದ ನಾವು ಈಗ ಯಜ್ಞ ಮಾಡೋ ಅವಶ್ಯಕತೆ ಇಲ್ಲ. So that's why no need for us to give a sacrifice. ನಮ್ಮ ಹೃದಯಗಳನ್ನು ಯೇಸು ಕ್ರಿಸ್ತನಿಗೆ ಸಮರ್ಪಿಸಬೇಕು. We have to offer our hearts as a sacrifice to ಯಜ್ಞವಾಗಿ God. ಸಮರ್ಪಿಸಬೇಕು. We should submit our hearts as a sacrifice to ಆತ್ಮ God. ಪ್ರಾಣ ಶರೀರದಲ್ಲಿ ಆತನ ಆರಾಧಿಸಬೇಕು. We should worship him in spirit, soul and body. ಆತನ ಸನ್ಮಾನಿಸಬೇಕು. We have to honor him. ಆತನ ಘನಪಡಿಸಬೇಕು. We have to honor him. ಆತನ ಮಹಿಮೆ ಪಡಿಸಬೇಕು. We have to glorify ಆತ him. ದೇವರಂತೇಳಿ ಅರ್ಕೆ We ಮಾಡಬೇಕು. have to confess him that he is the God. ಹಲ್ಲೆಲೂಯಾ. Hallelujah. ಈ ಜಾಗದಲ್ಲಿ ಆತನ ದರ್ಶನವನ್ನು ಬಯಸುವಂತವರು ದರ್ಶನ ಸಿಗ್ತದೆ. Those who seek his presence in this place will find that. ಕನಸನ್ನು ಬಯಸುವವರು ಕನಸು ಸಿಗ್ತದೆ. Those who desire for dreams, it will be fulfilled. ಅರ್ಕೆ ಮಾಡಿದವರು ಅರ್ಕೆನ ತೀರಿಸಿರಿ. Those who have made a confession should fulfill it. ದೇವರು ನಿಮ್ಮ ಸಂಗಡ ಇರ್ತಾನೆ. So God is going to be with you. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಈ ನಾವು ಬೆಥೆಲೆಮ ಜಾಗಕ್ಕೆ ನಾವೆಲ್ಲ ಕೂಡಿ ಬಂದಿದ್ದೇವೆ. So we all gathered here in the place of Bethel. ಬೆಥೆಲಿಗೆ ಬಂದು ಹೋದಂತವರು ಎಲ್ಲರೂ ಆಶೀರ್ವಾದ ಹೊಂದಿದವರಾಗಿರ್ತಾರೆ. So those who have visited Bethel and going back, all will be blessed. ಬೆಥೆಲೆಮ ಜಾಗ ಆಶೀರ್ವಾದ ಇರುವಂತ ಜಾಗ. So Bethel is a place where abundant blessings of God is there. ಆಶೀರ್ವಾದ ಅಂದ್ರೆ ಕೇವಲ ಹಣ ಮಾತ್ರ ಅಲ್ಲ. So blessing means not only financial. ಬ್ಲೆಸ್ಸಿಂಗ್ಸ್, ಆಶೀರ್ವಾದ ಅನ್ನೋದು ಅದೊಂದು ಪ್ಯಾಕೇಜ್ ಆಗಿರ್ತದೆ. So blessing is a package. ಅದು ಆರೋಗ್ಯ ಇರುತ್ತದೆ. There is healing in that. ಸಮಾಧಾನ ಇರ್ತದೆ. There is peace in that. ಹಣ ಕೊಡುತ್ತೆ. There is financial ಕೆಲಸ ಕೊಡುತ್ತೆ. and also job. ಜೊತೆಯಲ್ಲಿ ಇರುತ್ತೆ. And also being ನಿಮಗೆ together. ಏನಲ್ಲ ಇಲ್ವೋ ಅದು ಇರುವಾಗೆ ಮಾಡೋದೇ ನಮ್ಮ ದೇವರಾಗಿದ್ದಾನೆ. So whatever you don't have, God is going to fulfill it. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. May God bless you all. ನಾವೆಲ್ಲ ಎದ್ದು ನಿಂತ್ಕೊಂಡು ಈ ಸಮಯದಲ್ಲಿ. Let us all rise up today. Thank you Jesus Lord. Hallelujah. ನಿನ್ನ ದಿವ್ಯ ಸನ್ನಿಧಿಗೆ ನಾನ್ ಬರುವೆ, ನಿನ್ನ ಮಗನಾಗಿ ನಾನ್ ಬಾಳುವೆ. Thank you Lord. Hallelujah. ದೇವಾ ನಿನ್ನ ದಯೆ ಎಷ್ಟು ದೊಡ್ಡದು, ರಾಜ ನಿನ್ನ ಪ್ರೇಮ ಅಪಾರವಾದದು.
ದೇವಾ ನಿನ್ನ ದಯೆ ಎಷ್ಟು ದೊಡ್ಡದು, ರಾಜ ನಿನ್ನ ಪ್ರೇಮ ಪರವಾದದು. ಒಂದು ಕ್ಷಣ ನನ್ನನ್ನು ಮರೆಯದಂತೆ, ತಂದೆ ತಾಯಿಗಿಂತ ಹೆಚ್ಚು ಪ್ರೀತಿ ಮಾಡುವವನೇ, ಒಂದು ಕ್ಷಣ ನನ್ನನ್ನು ಮರೆಯದಂತೆ, ತಂದೆ ತಾಯಿಗಿಂತ ಹೆಚ್ಚು ಪ್ರೀತಿ ಮಾಡುವವನೇ. ಹಲ್ಲೆಲೂಯಾ ಹಲ್ಲೆಲೂಯಾ, ಆರಾಧನೆ ಕರ್ತನಿಗೆ. ಹಲ್ಲೆಲೂಯಾ ಹಲ್ಲೆಲೂಯಾ, ಆರಾಧನೆ ರಾಜನಿಗೆ. ದೇವಾ ನಿನ್ನ ದಯೆ ಎಷ್ಟು ದೊಡ್ಡದು, ರಾಜ ನಿನ್ನ ಪ್ರೇಮ ಪರವಾದದು. ದೇವಾ ನಿನ್ನ ದಯೆ ಎಷ್ಟು ದೊಡ್ಡದು, ರಾಜ ನಿನ್ನ ಪ್ರೇಮ ಪರವಾದದು. ಬೇಟೆಗಾರನ ಬಲಿಯನ್ನು ತಪ್ಪಿಸಿದಾತನೇ, ಮರಣಕರ ವ್ಯಾಧಿಗಳಿಂದ ಬಿಡಿಸಿದಾತನೇ, ಬೇಟೆಗಾರನ ಬಲಿಯನ್ನು ತಪ್ಪಿಸಿದಾತನೇ, ಮರಣಕರ ವ್ಯಾಧಿಗಳಿಂದ ಬಿಡಿಸಿದಾತನೇ. ಹಲ್ಲೆಲೂಯಾ ಹಲ್ಲೆಲೂಯಾ, ಆರಾಧನೆ ಕರ್ತನಿಗೆ. ಹಲ್ಲೆಲೂಯಾ ಹಲ್ಲೆಲೂಯಾ, ಆರಾಧನೆ ರಾಜನಿಗೆ. ದೇವಾ ನಿನ್ನ ದಯೆ ಎಷ್ಟು ದೊಡ್ಡದು, ರಾಜ ನಿನ್ನ ಪ್ರೇಮ ಪರವಾದದು. ದೇವಾ ನಿನ್ನ ದಯೆ ಎಷ್ಟು ದೊಡ್ಡದು, ರಾಜ ನಿನ್ನ ಪ್ರೇಮ ಪರವಾದದು. ನನ್ನ ಸಂತತಿಯು ನಿನ್ನ ಪಾದಕ್ಕೆ ಮುದ್ದಿಸಲಿ, ನಿನ್ನ ನಾಮವ ಸದಾ ಆರಾಧಿಸಲಿ. ನನ್ನ ಸಂತತಿಯು ನಿನ್ನ ಪಾದಕ್ಕೆ ಮುದ್ದಿಸಲಿ, ನಿನ್ನ ನಾಮವ ಸದಾ ಆರಾಧಿಸಲಿ. ಹಲ್ಲೆಲೂಯಾ ಹಲ್ಲೆಲೂಯಾ, ಆರಾಧನೆ ಕರ್ತನಿಗೆ. ಹಲ್ಲೆಲೂಯಾ ಹಲ್ಲೆಲೂಯಾ, ಆರಾಧನೆ ರಾಜನಿಗೆ. ದೇವಾ ನಿನ್ನ ದಯೆ ಎಷ್ಟು ದೊಡ್ಡದು, ರಾಜ ನಿನ್ನ ಪ್ರೇಮ ಪರವಾದದು. ದೇವಾ ನಿನ್ನ ದಯೆ ಎಷ್ಟು ದೊಡ್ಡದು, ರಾಜ ನಿನ್ನ ಪ್ರೇಮ ಪರವಾದದು. ಆಮೆನ್. ಪ್ರೈಸ್ ದಿ ಲಾರ್ಡ್. ಸಂದಲ್ಲಿ ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚಿತವಾಗಿ ಅಲ್ಲಿ ಎಲ್ಲ ಕ್ಷೇಮವಾಗಿ, ಎಲ್ಲ ರೀತಿಯ ಅನುಕೂಲವಾಗಿ ಮತ್ತು ಬರುವಾಗ ಕರ್ತನ ಮಹಿಮೆಗಾಗಿ ಸಭೆಗೆ ಸೇವೆ ಮಾಡಿ ಅನೇಕರನ್ನು ಸತ್ಯಕ್ಕೆ ನಡೆಸೋದು ಹಾಗೆ ಮಾಡುವಾಗೆ ಪ್ರಾರ್ಥನೆ ಮಾಡಿಕೊಡ್ರಿ. ನಾವು ಅವ್ರಿಗೆ ಸಹ ಲಾಸ್ಟಲ್ಲಿ ಪ್ರಾರ್ಥನೆ ಮಾಡಿ ಸಮಯದಲ್ಲಿ ಕೊನೆ ಪ್ರಾರ್ಥನೆ ಮಾಡಿ ಮುಗಿಸೋಣ. ಪ್ರಾರ್ಥನೆ. ಕರ್ತನೇ ಸ್ತೋತ್ರ ಸ್ವಾಮಿ, ನೀವು ಮಾಡಿದ ಮಹೋಪಕಾರಗಳಿಗಾಗಿ ಸ್ತೋತ್ರ. ವಿಶೇಷವಾಗಿ ಸಮಯದಲ್ಲಿ ಕರ್ತನೆ ಬೆಳಗಿಂದ ಇಲ್ಲಿ ನಡೆಸ್ಕೊಂಡ ಎಲ್ಲ ಕಾರ್ಯಗಳಿಗಾಗಿ ಸ್ತೋತ್ರ, ಆರಾಧನೆಗಾಗಿ ಸ್ತೋತ್ರ ಸ್ವಾಮಿ, ಸಾಕ್ಷಿಗಳಿಗಾಗಿ ಸ್ತೋತ್ರ, ವಾಕ್ಯ ಭಾಗಕ್ಕಾಗಿ ಸ್ತೋತ್ರ, ಕಾಣಿಕೆಗಾಗಿ ಸ್ತೋತ್ರ. ಹಿಂದ್ಗಡೆ ಇಲ್ಲಿವರೆಗೂ ನೀವು ಮಾಡಿದಂಥ ಉಪಕಾರದಿಂದ ಆ ಸಭೆ ಕಟ್ಟಲು ಸಹಾಯ ಮಾಡಿದ್ರದಕ್ಕಾಗಿ ಸ್ತೋತ್ರ. ಉಳಿದ ಎಲ್ಲ ಕೆಲಸಗಳಿಗಾಗಿ ನಾವು ಸ್ತೋತ್ರ ಮಾಡ್ತೀವಿ ಸ್ವಾಮಿ. ಅಷ್ಟು ಮಾತ್ರವಲ್ಲ ಕರ್ತನೆ, ಈ ಸಮಯದಲ್ಲಿ ಕರ್ತನೆ ಬಂದಂಥ ಪ್ರತಿಯೊಬ್ಬರನ್ನ ನೀವು ಆಶೀರ್ವಾದ ಮಾಡಿ ಕರ್ತನೆ. ಆ ಕರ್ತನೆ ಈ ಕೇಳಿದ ವಾಕ್ಯಗಳನ್ನು ಕರ್ತನೆ ಅದನ್ನು ತಿಳಿದುಕೊಂಡು ಅದರ ಪ್ರಕಾರ ಎಲ್ಲವೂ ಹಂಗೆ ಆಗಲಿ ಯೇಸುವಿನ ಯೇಸುವೇ ಸ್ತೋತ್ರ ಮಾಡ್ತೀವಿ ಸ್ವಾಮಿ. ನಿಮ್ಮ ನಾಮಕ್ಕೆ ಮಹಿಮುಂಟಾಗಲಿ. ಆಶ್ವಸಿಸಿ ಬಲಪಡಿಸಿ ನಿಮ್ಮ ನಾಮಕ್ಕೆ ಮಹಿಮುಂಟಾಗಲಿ. ಯಾರು ಸುಮ್ಮನೆ ಹೋಗದಂತೆ ಆಶೀರ್ವಾದ ಹೊಂದಿಕೊಂಡು ಹೋಗುವಾಗ ಸಹಾಯ ಕೃಪೆ ಸಹಾಯ ಮಾಡಬೇಕಾಗಿ ಕರ್ತನಾದ ಯೇಸು ಕ್ರಿಸ್ತನ ಸಲ್ಬೇಡಿ ತಂದೆ. ಆಮೇಲೆ ನನ್ನ ಮನೆಗೆ ಯೆಹೋವನ ಕೊಂಡಾಡು, ಸ್ವಲ್ಪ ನಂಬಿಕೆರಿಸಲಿ. ನನ್ನ ಮನೆ ಯೆಹೋವನ ಕೊಂಡಾಡು, ಆತನ ಮಾಡಿದ್ರು ನನ್ನೂ ಮರೆಯಬೇಡ. ಆಮೇನ್. ನಮ್ಮ ಕೈಗಳೆತ್ತಿ ನಾವು ಜೋಶಿಗಾಗಿ ಪ್ರಾರ್ಥನೆ ಮಾಡೋಣ. ಜೋಶಿ ಇಲ್ಬ ಓಕೆ, ಸ್ವಲ್ಪ ದೂರ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಎಲ್ಲದರಲ್ಲಿ ಆರೋಗ್ಯ, ಜ್ಞಾನ, ಅಭಿಷೇಕದಲ್ಲಿ ದೇವರ ಜೊತೆಯಲ್ಲಿ ಇருந்து ಪ್ರಾರ್ಥಿಸೋಣ.
ಕರ್ತನೆ, ಕೈಗಳ ಮೇಲೆ ಯೇಸುವಿನ ನಾಮದಲ್ಲಿ ಕರ್ತನೆ, ಮಗನಿಗಾಗಿ ಪ್ರಾರ್ಥನೆ ಮಾಡ್ತೀವಿ ಸ್ವಾಮಿ. ನೀನೇ ಜೊತೆಯಲ್ಲಿ ತಂದೆಯಾಗಿ, ತಾಯಿಯಾಗಿ, ಸ್ನೇಹಿತನಾಗಿ ಅಪ್ಪ, ನೀನು ಸಂಗಡ ಯಾಕೋಬನ ಸಂಗಡ ಹೋಗುವ ರೀತಿಯಲ್ಲಿ ಸ್ವಾಮಿ, ಈತನ ಜೋಶುವ ಜೊತೆಲಿ ಹೋಗಿ ಸ್ವಾಮಿ. ಅಲ್ಲೇ ದರ್ಶನಗಳು ಉಂಟಾಗಲಿ, ಆಶೀರ್ವಾದ ಉಂಟಾಗಲಿ, ಪ್ರಕಟಣೆಗಳು ಉಂಟಾಗಲಿ, ಅಭಿಷೇಕ ಉಂಟಾಗಲಿ, ಜ್ಞಾನದಲ್ಲಿ, ಭಕ್ತಿಯಲ್ಲಿ, ಪರಿಶುದ್ಧದಲ್ಲಿ ಬೆಳೆಯಲಿ ಸ್ವಾಮಿ. ಅನೇಕರನ್ನ ಸತ್ಯಕ್ಕೆ ನಡೆಸುವ ಹಾಗೆ ಸಹಾಯ ಮಾಡಿ. ಅನೇಕ ಜನಗಳನ್ನು ಕರ್ತನೆ, ನರಕಕ್ಕೆ ಹೋಗುತ್ತಿರುವಂಥ ಜನಗಳನ್ನು ಕರ್ತನೆ, ಪರಲೋಕ ಕಡೆ ತಿರುಗಿಸುವ ಒಂದು ಆಯುಧವಾಗಿ, ಪಾತ್ರೆಯಾಗಿ ಉಪಯೋಗ ಮಾಡಿಕೊಳ್ಳಿ ಸ್ವಾಮಿ. ಇದು ನನ್ನ ಇಷ್ಟವಲ್ಲ, ಇದು ನಿಮ್ಮ ಇಷ್ಟವಾಗಿರಲಿ ಸ್ವಾಮಿ. ಮನುಷ್ಯನ ಇಷ್ಟ ಪ್ರಕಾರ ಆಗದ ದೇವರೇ, ನಿಮ್ಮ ಪ್ರಕಾರ ನಡೆಯುವಾಗ ಸಹಾಯ ಮಾಡಿ. ನೀವು ಕಾರ್ಯ ಮಾಡ್ತಿರೋದಕ್ಕಾಗಿ ಸ್ತೋತ್ರ. ಸ್ವಲ್ಪ ಸಮಯ ಇದ್ದು ಅನೇಕ ಹೆಚ್ಚು ಕೆಲಸ ಮಾಡೋದಕ್ಕೆ ಸಹಾಯ ಮಾಡು. ನೀವು ಬರುವಂಥ ಕಾಲ ತುಂಬ ಶೀಘ್ರವಾಗಿದೆ. ಆ ಶೀಘ್ರವಾಗಿ ಬರುವಂತಹ ಸಮಯದಲ್ಲಿ ನಾವೆಲ್ಲ ಸಿದ್ಧರಾಗಿ ಅನೇಕರು ಸಿದ್ಧಪಡಿಸುವಂತಹ ಪಾತ್ರೆಯಾಗಿ ಮಾಡಿ ಸ್ವಾಮಿ. ಆಶ್ವಾಸ ಬಲಪಡಿಸು, ಜೊತೆಯಲ್ಲಿ ನಡೆಸಿರಿ. ನಿಮ್ಮ ಐಶ್ವರ್ಯ ತಕ್ಕ ಹಾಗೆ ಎಲ್ಲ ಕೊರತೆಗಳು ನೀಗಲ್ಪಡಲಿ. ಆಶ್ವಾಸ ಬಲಪಡಿಸಬೇಕಾಗಿ ಯೇಸು ನಾಮದಲ್ಲಿ ಬಿಡಿ ತಂದೆ. ಓಕೆ, ಗುಡ್. ಪ್ರೈಸ್ ದಿ ಲಾರ್ಡ್. ಓಕೆ, ದೇವ್ರ ತಾನು ನಿಮ್ಮನ್ನು ಆಶ್ವಾಸಲಿ.